ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಇಂದಿನ ಈ ಒಂದು ಪ್ರಚಲಿತ ಘಟನೆಗಳ ಟಾಪಿಕ್ ಅಂತ ಬಂದಾಗ ನಮಗೆ ಒಂದು PSI ಮತ್ತು ESI ಹುದ್ದೆಗಳಿಗಾಗಿರ್ಬೋದು, ಮತ್ತು PC ಎಕ್ಸೈಸ್ ಗಾರ್ಡ್ ಹುದ್ದೆಗಳಿಗಾಗಿರ್ಬೋದು, ಹಾಗೆ KPSC ಮತ್ತು KA ಡಿಪಾರ್ಟ್ಮೆಂಟಿಂದ ನಡೆಯುವಂತಹ ಇತರೆ ಎಕ್ಸಾಮ್ಗಳಿಗೂ ಸಹ ಈ ಒಂದು ಪ್ರಚಲಿತ ಘಟನೆಗಳು ನಿಮಗೆ ಉಪಯುಕ್ತ ಆಗುವಂತೆ ನಾನು ನಿಮಗೆ ತರಗತಿಗಳನ್ನು ನೀಡ್ತಾ ಬರ್ತೀನಿ ಸ್ನೇಹಿತರು. ಓಕೆ, ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನೀವು 3 ರೀತಿಯಲ್ಲಿ ಡಿವೈಡನ್ನು ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿದರೆ, ನಮಗೆ ಮೊದಲು ಕರೆಂಟ್ ಅಫೇರ್ಸ್ ಮುಂಚೆ PC PSI ಪರೀಕ್ಷೆಗಳಲ್ಲಿ ಜಸ್ಟ್ ಒನ್ ಲೈನರ್ ಆಗಿ ಕೇಳ್ತಾ ಇದ್ರು. ಯಾವುದಾದ್ರೂ ಒಂದು ಚಂಡಮಾರುತ ಸುದ್ದಿಯಲ್ಲಿತ್ತಂದರೆ ಆ ಒಂದು ಚಂಡಮಾರುತದ ಬಗ್ಗೆ ಜಸ್ಟ್ ಆ ಚಂಡಮಾರುತದ ನೇಮನ್ನು ಮೆನ್ಷನ್ ಮಾಡಿಬಿಟ್ಟು ಆಪ್ಷನ್ಗಳನ್ನು ಕೊಡ್ತಾ ಇದ್ರು. ಯಾವ ಒಂದು ದೇಶದಲ್ಲಿ ಅದು ಅಪ್ಪಳಿಸಿತು ಅಥವಾ ಇತ್ತೀಚೆಗೆ ಯಾವ ಒಂದು ಚಂಡಮಾರುತ ಅಪ್ಪಳಿಸಿತು ಅಂತ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ. ಬಟ್ ಅದು ಟ್ರೆಂಡು ಮುಂಚೆ ಇತ್ತು ಸ್ನೇಹಿತರೆ. ಬಟ್ ಇತ್ತೀಚಿನ ಎಕ್ಸಾಮ್ಗಳಲ್ಲೂ ಕೇಳ್ತಾರೆ. ಬಟ್ 10 ಪ್ರಶ್ನೆಗಳು ಕೇಳಿದರೆ ಅದರಲ್ಲಿ 6 ಪ್ರಶ್ನೆಗಳು ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಇತ್ತೀಚಿನ ಎಕ್ಸಾಮ್ಗಳಲ್ಲಿ ನೀವು ಗಮನಿಸ್ಬೋದು. ಓಕೆ, ನೀವು ಅಷ್ಟೇ ಓದಬೇಕಂದ್ರೆ ಇದೇ ರೀತಿಯೇ ಓದ್ಕೋಬೇಕಾಗುತ್ತೆ. ಯಾಕಂದರೆ ಒನ್ ಲೈನರ್ ಯಾವತ್ತೂ ನಮಗೆ ಆ ಒಂದು ಅಚೀವ್ಮೆಂಟು ಕೊಡೋದಿಲ್ಲ ಸ್ನೇಹಿತರೆ. ನೀವು ಯಾವಾಗ ಡೆಪ್ತಲ್ಲಿ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ಟ್ರೈ ಮಾಡ್ತೀರಾ, ಆವಾಗ ಕರೆಂಟ್ ಅಫೇರ್ಸ್ ನೀವು ಆದಷ್ಟು ಪರ್ಫೆಕ್ಟ್ ಆಗ್ತಾ ಬರ್ತೀರಾ. ಓಕೆ, ಈ ಸ್ಟೇಟ್ಮೆಂಟ್ ಬೇಸ್ಡ್ ಯಾವ ರೀತಿ ಇರುತ್ತೆ ಅಂದರೆ, ಇದರಲ್ಲಿ 2 ಥರ ಪ್ರಶ್ನೆ ಕೇಳ್ತಾನೆ. ಅಂದರೆ ನಿಮ್ಗೆ ಯಾವುದಾದ್ರೂ ಒಂದು ರಿಪೋರ್ಟ್ ಇತ್ತಂದರೆ ಆ ರಿಪೋರ್ಟ್ ವರದಿಯನ್ನು ನೀಡಿಬಿಟ್ಟು ಅದು ಯಾವ ಒಂದು ಆಯೋಗ ಅಥವಾ ಯಾವುದೋ ಒಂದು ಸಂಸ್ಥೆ ವರದಿಯನ್ನು ನೀಡ್ತು ಅನ್ನೋದ್ರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. 2 ಸ್ಟೇಟ್ಮೆಂಟು ಸಹ ಕರೆಂಟ್ ಅಫೇರ್ಸೇ ಇರುತ್ತೆ. ಇನ್ನೊಂದು ಸಬ್ಜೆಕ್ಟ್ ಬೇಸ್ಡ್, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಚಂಡಮಾರುತ ಅಂತ ಹೇಳಿದೆ ನಿಮಗೆ. ಈ ಚಂಡಮಾರುತ ಅಂತ ಬಂದಾಗ ರೀಸೆಂಟಾಗಿ ಯಾವುದಾದ್ರೂ ಚಂಡಮಾರುತ ನ್ಯೂಸಲ್ಲಿದ್ದು ಅದು ಅದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಎರಡನೇದು ಅದನ್ನು ಸಬ್ಜೆಕ್ಟಿಗೆ ಇಂಟರ್ಲಿಂಕ್ ಮಾಡಿರ್ತಾರೆ. ಇತರೆ ಚಂಡಮಾರುತಗಳ ಬಗ್ಗೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಸೊ ಈ 3 ದೃಷ್ಟಿಯನ್ನು ಇಟ್ಟುಕೊಂಡು ನಾನು ನಿಮಗೆ ಕ್ಲಾಸಸನ್ನು ಮಾಡ್ತಾ ಬರ್ತೀನಿ. ನೀವು ಅಷ್ಟೇ PC ಆಗಿರ್ಬೋದು, PSI ಆಗಿರ್ಬೋದು. ನೋಡಿ, ಬರೀ PSIಗೆ ಮತ್ತು KS ಫಿಲಿಮ್ಸ್ಗೆ ಈ ಥರ ಪ್ರಶ್ನೆ ಕೇಳಬೇಕಂತ ಏನಿಲ್ಲ. ಇತ್ತೀಚಿನ ಎಕ್ಸಾಮ್ಗಳು ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ, ಟ್ರೆಂಡ್ ಚೇಂಜ್ ಆಗ್ತಿರೋದ್ರಿಂದ ಯಾವ ರೀತಿ ಬೇಕಾದರೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಸೊ ದಯವಿಟ್ಟು ಎಲ್ಲರೂ ಸಹ ಎಲ್ಲ ರೀತಿಯಲ್ಲೂ ಸಹ ಓದ್ಕೋಬೇಕು. ಯಾರಾದರೂ ಮ್ಯಾಗ್ಝಿನ್ ಓದ್ತಾ ಇದ್ದರೆ ನೀವು ಮ್ಯಾಗ್ಝಿನ್ ಅಂತಲೂ ಸಹ ಓದ್ಕೊಳ್ತಾ ಇರಬೇಕು. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಯೂಟ್ಯೂಬಲ್ಲಿ ಮಾಡುವಂತಹ ಕ್ಲಾಸಸ್ಗಳನ್ನು ಪರ್ಫೆಕ್ಟ್ ಆಗ್ತಾ ಬರಬೇಕು. ಯಾಕಂದರೆ ಯಾವ ರೀತಿ ಓದಬೇಕು, ನೀವು ಯಾವ ರೀತಿ ಅದನ್ನು ಸಾಲ್ವ್ ಮಾಡಬೇಕು ಮತ್ತು ಯಾವ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ಕ್ಲಾಸಸ್ಗಳಲ್ಲಿ ತರಗತಿಗಳಲ್ಲಿ, ಅಂದರೆ ಪ್ರಚಲಿತ ಘಟನೆಗಳ ತರಗತಿಗಳಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಅದಕ್ಕಿಂತ ಮುಂದೆ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಲ್ಲ ಅಂತ ಹೇಳಿದರೆ ನಮ್ಮ ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಜಾಯ್ನ್ ಆಗ್ತಾ ಬರ್ಬೋದು. ಸೊ ಈ ರೀತಿ ನೀವು ಟೈಪ್ ಮಾಡಿದ್ರು ಸಹ ನಿಮಗೆ ಟೆಲಿಗ್ರಾಮಲ್ಲಿ ಜಾಯ್ನ್ ಸಿಗುತ್ತೆ. ಇಫ್ ಇನ್ ಕೇಸ್ ಅದು ಸಿಕ್ಕಿಲ್ಲ ಅಂದರೆ ಈ ರೀತಿ ಟೈಪ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ಕು ಆ ಒಂದು ಲಿಂಕು ದೊರೀತಾ ಬರ್ತದೆ ಸ್ನೇಹಿತರೆ. ಓಕೆ, ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ ಯಾವಾಗ ಬೇಕಾದ್ರೂ ನೋಟಿಫಿಕೇಷನ್, ಅಂದರೆ ಏನು ವರದಿ ಸಬ್ಮಿಟ್ ಆದಮೇಲೆ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆಗಳು ತುಂಬಾ ಇದೆ. ಆದಷ್ಟು ಬೇಗನೆ ಆಗುತ್ತೆ ಅದನ್ನು ಸಹ. ಸೊ ಪ್ರಚಲಿತ ಘಟನೆಗಳು ಇತ್ತೀಚಿನ ಪರೀಕ್ಷೆಗಳಲ್ಲಿ ಯಾವುದೇ ಆಗಿರಲಿ, PSI ಆಗಿರ್ಬೋದು, FDA ಆಗಿರ್ಬೋದು, ಇತರೆ ಗ್ರೂಪ್ C ಎಕ್ಸಾಮ್ಗಳು ಆಗಿರ್ಬೋದು, ಎಲ್ಲ ಪರೀಕ್ಷೆಗಳಲ್ಲೂ ಸಹ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಮತ್ತು ಡೆಪ್ತ್ ನಾಲೆಡ್ಜ್, ಓಕೆ, ಸಬ್ಜೆಕ್ಟ್ ವಿತ್ ಕರೆಂಟ್ ಅಫೇರ್ಸ್ ಯಾವ ರೀತಿ ನೀವು ಸ್ಟ್ರಾಂಗ್ ಇದ್ದೀರಾ ಅನ್ನೋದ್ರ ಮೇಲೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ದಯವಿಟ್ಟು ಈ 3 ಅಂಶಗಳನ್ನು ನಿಮ್ಮ ಮೈಂಡಲ್ಲಿ ನೀವು ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನಂತರ ಇವತ್ತಿನ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಓಕೆ, ಸುದ್ದಿಯಲ್ಲಿರುವ ಸಂತಾನದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಪ್ರಶ್ನೆ ಇದೆ. ಸೊ ಮೊದಲು ಗಮನಿಸಬೇಕು, ಸಂತಾನನ ಟಾಪಿಕನ್ನು ನೀವು ಕಂಪಲ್ಸರಿ ಓದಿರಲೇಬೇಕಾಗುತ್ತೆ. ಓಕೆ, ಆ ಓದಿರೋ ನಂತರ ಇದು ಮೊದಲನೇ ಆಪ್ಷನ್ ನೋಡ್ತಾ ಬರೋಣ. ಇದೊಂದು ಸ್ಥಳೀಯ ಮಾರುತಕ್ಕೆ ಉದಾಹರಣೆ ಆಗಿದೆಯಾ ಅಂತ ಒಂದು ಮೊದಲನೇ ಆಪ್ಷನ್ ಇದೆ. ನಂತರ ಇದೊಂದು ಬಲವಾದ ಶುಷ್ಕ ಮಾರುತವಾಗಿದ್ದು ಒಳನಾಡಿನ ಮರುಭೂಮಿಯಿಂದ ಮಯನ್ಮಾರ್ ಕರಾವಳಿ ಕಡೆಗೆ ಬೀಸುತ್ತಿದೆ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗಿದೆ ಸ್ನೇಹಿತರು. ಓಕೆ, ಇತ್ತೀಚೆಗೆ ನಮಗೆ ಈ ಒಂದು ಸಂತಾನ ಅನ್ನೋದು ಸುದ್ದಿಯಲ್ಲಿದೆ. ಏನಿದು? ಇತ್ತೀಚೆಗೆ ನಮಗೆ ಒಂದು ಕ್ಯಾಲಿಫೋರ್ನಿಯಾದಲ್ಲಿ, ಓಕೆ, ಕ್ಯಾಲಿಫೋರ್ನಿಯಾ ಎಲ್ಲರೂ ಸಹ ಕೇಳಿರ್ತೀರಾ. ಕ್ಯಾಲಿಫೋರ್ನಿಯಾ ಅಂತ ಬಂದಾಗ ನಿಮಗೆ ಬಂದ್ಬಿಡಬೇಕು ಉತ್ತರ ಪೆಸಿಫಿಕ್ ಸಾಗರ ಅಂತ ಬರಬೇಕು. ನಮಗೆ ಸಾಗರಗಳಲ್ಲಿ ಉಷ್ಣ ಪ್ರವಾಹಗಳು ಮತ್ತು ಶೀತ ಪ್ರವಾಹಗಳು ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ. ಸೊ ಇದೊಂದು ಶೀತ ಪ್ರವಾಹಕ್ಕೆ ಉದಾಹರಣೆ ಆಗಿರುತ್ತೆ. ಯಾವ ಸಾಗರದ ಶೀತ ಪ್ರವಾಹ ಅಂತ ಪ್ರಶ್ನೆ ಕೇಳ್ತಾನೆ? ಪೆಸಿಫಿಕ್ ಸಾಗರದ ಶೀತ ಪ್ರವಾಹ. ಅದರಲ್ಲೂ ನಿಮಗೆ ಎಕ್ಸಾಕ್ಟಾಗಿ ಕೇಳಿದರೆ ಉತ್ತರ ಪೆಸಿಫಿಕ್. ಓಕೆ, ಉತ್ತರ ಪೆಸಿಫಿಕ್ ಸಾಗರದ ಒಂದು ಶೀತ ಪ್ರವಾಹಕ್ಕೆ ಕ್ಯಾಲಿಫೋರ್ನಿಯಾ ಉದಾಹರಣೆ ಆಗಿರುತ್ತೆ, ನೆನಪಲ್ಲಿರಬೇಕು. ಓಕೆ, ಸಂತಾನ ಅನ್ನೋದು ನಮಗೆ ಇತ್ತೀಚೆಗೆ ಒಂದು ಶುಷ್ಕ ಮಾರುತವಾಗಿದ್ದು ಇದು ಒಳನಾಡಿನ ಮರುಭೂಮಿಯಲ್ಲಿ ಕ್ಯಾಲಿಫೋರ್ನಿಯಾದ ಕರಾವಳಿ ಕಡೆಗೆ ಚಲಿಸುವಂತಹ ಒಂದು
ಸ್ಥಳೀಯ ಮಾರುತ ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ ನಿಮಗೆ ಈಸಿಯಾಗಿ ಉತ್ತರ ಸಿಕ್ಬಿಡುತ್ತೆ. ಈಗ ಓದಿದರೆ ಇಷ್ಟು ಆಪ್ಷನನ್ನು ಓದಿದರೆ ಹಾಗಾದರೆ ಎರಡನೇ ಆಪ್ಷನ್ ನೋಡಿ, ಇಲ್ಲಿ ಒಳನಾಡಿನ ಮರುಭೂಮಿಯಿಂದ ಮಯನ್ಮಾರ್ ಕರಾವಳಿ ಕಡೆಗೆ ಬೀಸುತ್ತಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಯನ್ಮಾರ್ ಬರೋದಿಲ್ಲ ಸ್ನೇಹಿತರೆ. ಈ ರೀತಿಯೇ ನಿಮಗೆ ಪ್ರಶ್ನೆಗಳನ್ನು ಅವರು ಟ್ರಿಕ್ಕಿಯಾಗಿ ಪರೀಕ್ಷೆಗಳಲ್ಲಿ ಕೇಳ್ತಾ ಬರ್ತಾರೆ. ನೀವು ಸಂತಾನ ಅನ್ನೋ ಕಾನ್ಸೆಪ್ಟನ್ನು ಇಷ್ಟು ಈಸಿಯಾಗಿ ತಿಳ್ಕೊಂಡ್ಬಿಟ್ಟಿದ್ರೆ ನಿಮಗೆ ಮ್ಯಾಟರೇ ಆಗೋದಿಲ್ಲ ಸ್ನೇಹಿತರೆ. ಸಂತಾನದೊಂದು ಸ್ಥಳೀಯ ಮಾರುತಕ್ಕೆ ಉದಾಹರಣೆ ಆಗಿದೆ. ಇದು ಕ್ಯಾಲಿಫೋರ್ನಿಯಾದಲ್ಲಿ ಆದಂತಹ ಒಂದು ಸ್ಥಳೀಯ ಮಾರುತ ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ ಸ್ಥಳೀಯ ಮಾರುತಗಳಂದ್ರೆ ಏನು? ಎಲ್ರಿಗೂ ಸಹ ಗೊತ್ತಿರುತ್ತೆ. ಸ್ಥಳೀಯ ಮಾರುತ ಅಂದರೆ ಈ ಉಷ್ಣಾಂಶ ಮತ್ತು ಒತ್ತಡ ಅನ್ನೋ ಪಾಯಿಂಟನ್ನು ನೆನ್ಪಿಟ್ಕೊಂಡ್ಬಿಡ್ಬೇಕು. ಸ್ಥಳೀಯ ಮಾರುತಗಳು ಅಂತ ಬಂದಾಗ ಇಲ್ಲಿ ಸಿಂಪಲಾಗಿ ನೀವು ಓದ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಓಕೆ, ಏನು ಈ ಉಷ್ಣಾಂಶ ಮತ್ತು ಒತ್ತಡ ಮಾರುತ ಅಂತ ಬಂದಾಗ ಈ ಸ್ಥಳೀಯ ಉಷ್ಣಾಂಶದ ವ್ಯತ್ಯಾಸದಿಂದ ಸ್ಥಳೀಯ ಮಾರುತಗಳು ಉಗಮವಾಗ್ತಾ ಬರುತ್ತೆ. ತುಂಬಾ ಇಂಪಾರ್ಟೆಂಟು. ಸ್ಥಳೀಯ ಒಂದು ಉಷ್ಣಾಂಶದ ವ್ಯತ್ಯಾಸದಿಂದ ಸ್ಥಳೀಯ ಮಾರುತಗಳು ಉಗಮವಾಗ್ತಾ ಬರುತ್ತೆ. ಅದೇ ರೀತಿ ಸ್ಥಳೀಯ ಒತ್ತಡದ ವ್ಯತ್ಯಾಸದಿಂದ ನಮಗೆ ಸ್ಥಳೀಯ ಮಾರುತಗಳಲ್ಲಿ ಚಲನೆ ಉಂಟಾಗ್ತಾ ಬರ್ತದೆ. ಸೊ ಇವೆರಡು ಟಾಪಿಕ್ಕು ನೆನಪಲ್ಲಿ ನೀವು ಇಟ್ಕೊಂಡಿರಬೇಕು. ನಿಮಗೆ ಸ್ಟೇಟ್ಮೆಂಟ್ ಬೇಸು ಆಪ್ಷನ್ ಸಿ ಇದನ್ನು ಸಹ ಕೊಟ್ಟುಕೊಳ್ಬೋದು. ಸ್ಥಳೀಯ ಮಾರುತಗಳಿಗೆ ಉಷ್ಣಾಂಶ ಯಾವ ರೀತಿ ವರ್ಕೌಟ್ ಆಗುತ್ತೆ ಮತ್ತು ಒತ್ತಡಗಳು ಯಾವ ರೀತಿ ಅದಕ್ಕೆ ಚಲನೆಯನ್ನು ನೀಡುತ್ತೆ ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಸೊ ಇದೇ ರೀತಿ ನೀವು ಸಬ್ಜೆಕ್ಟನ್ನು ಯಾವ ರೀತಿ ಲಿಂಕ್ ಮಾಡಬೇಕು, ಈಗ ಹೇಳಿದೆ ನಿಮಗೆ ಕ್ಯಾಲಿಫೋರ್ನಿಯಾ ಅನ್ನೋದು ಒಂದು ಕೋಲ್ಡ್ ಕರೆಂಟ್ ಆಗಿರುತ್ತೆ, ಅಂದರೆ ಉತ್ತರ ಪೆಸಿಫಿಕ್ ಸಾಗರದ ಒಂದು ಶೀತ ಪ್ರವಾಹ ಆಗಿರುತ್ತೆ. ಅದೇ ರೀತಿ ನಮಗೆ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವಂತಹ ಎಲ್ಲ ಶೀತ ಪ್ರವಾಹಗಳನ್ನು ಲೀಸ್ಟ್ ಮಾಡ್ಕೋಬೇಕು. ನಂತರ ಅಟ್ಲಾಂಟಿಕ್ ಸಾಗರದಲ್ಲಿ ಬರುವಂತಹ ಎಲ್ಲ ಸಾಗರಗಳನ್ನು ಯಾವನ್ನ ಬರ್ತವೆ ಅವನ್ನ ನಾವು ಕಂಪ್ಲೀಟ್ ಮಾಹಿತಿನ ತಿಳ್ಕೊಬೇಕಾಗುತ್ತೆ. ನಂತರ ಆರ್ಕಟಿಕ್ ಸಾಗರದ್ದು ಯಾವುದು, ಹಿಂದೂ ಮಹಾಸಾಗರದ್ದು ಯಾವುದು, ಎಲ್ಲ ನಮಗೆ ಓಷನ್ ಕರೆಂಟ್ಸ್ ಅಂತ ಬಂದಾಗ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಜಾಸ್ತಿ ಪ್ರಶ್ನೆಗಳು ಸಾಗರಗಳ ಮೇಲೆ ಪ್ರಶ್ನೆ ಆಗ್ತಾ ಇದೆ. ಸೊ ಕಂಪಲ್ಸರಿ ನೀವು ಯಾವುದು ಶೀತ ಪ್ರವಾಹಕ್ಕೆ ಉದಾಹರಣೆ, ಯಾವುದು ಉಷ್ಣ ಪ್ರವಾಹಕ್ಕೆ ಉದಾಹರಣೆ, ಯಾವುದು ಯಾವ ಸಾಗರದಲ್ಲಿ ಕಂಡು ಬರುತ್ತದೆ, ಇಷ್ಟೂ ಪ್ರಶ್ನೆಗಳನ್ನು ಸಹ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಹಾಗೆ ಉಷ್ಣ ಪ್ರವಾಹಗಳು ಯಾವ ರೀತಿ ಉದ್ಭವ ಆಗುತ್ತೆ, ಶೀತ ಪ್ರವಾಹಗಳು ಯಾವ ರೀತಿ ಉದ್ಭವ ಆಗುತ್ತೆ ಅಂತ ಬಂದಾಗ ನೀವು ಜಿಯೋಗ್ರಫಿ ಅಂತ ಬಂದಾಗ, ಭೂಗೋಳ ಅಂತ ಬಂದಾಗ ಅಷ್ಟು ಮಾಹಿತಿಗಳನ್ನು ಕಂಪಲ್ಸರಿ ತಿಳ್ಕೊಂಡಿರಬೇಕಾಗುತ್ತೆ. ಯಾವುದೇ ಥರ ಒನ್ಲೈನರ್ನ ಓದಕ್ಕೆ ಹೋಗಬೇಡಿ ದಯವಿಟ್ಟು. ಓಕೆ, ಕಾನ್ಸೆಪ್ಟನ್ನು ತಿಳ್ಕೊಳ್ತಾ ಮುಂದೆ ಹೋಗಿ. ಯಾಕಂದರೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಗಮನಿಸಿ ಪ್ರತಿ ಎಕ್ಸಾಮ್ಗಳಲ್ಲೂ ಸಹ ನಿಮಗೆ ಕಾನ್ಸೆಪ್ಟ್ ಕೇಳ್ತಾ ಬರ್ತಿದ್ದಾರೆ. ಸೊ ಹಾಗಾಗಿ ಕಾನ್ಸೆಪ್ಟ್ ಇಲ್ಲದೆ ಯಾವುದನ್ನು ಸಹ ಓದ್ಕೋಬೇಡಿ. ಒಂದು ಲೈನರ್ ಓದಿದಾಗ ನಿಮಗೆ ಕಷ್ಟ ಆಗುತ್ತೆ. ಸೊ ಯಾವುದು ಯಾವ ರೀತಿ ಫಾರ್ಮ್ ಆಗುತ್ತೆ, ಯಾವುದು ಯಾವ ರೀತಿ ಓದ್ಕೋಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇಲ್ಲಿ ಕರೆಂಟ್ ಅಫೇರ್ಸಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಹ ನಾನು ನಿಮಗೆ ಕ್ಲಾಸಸನ್ನು ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಇಷ್ಟು ಸಂತಾನ ಅಂತ ಬಂದಾಗ ಇಷ್ಟು ಮಾಹಿತಿಗಳನ್ನು ನೀವು ಕಂಪಲ್ಸರಿ ತಿಳ್ಕೊಂಡಿರಬೇಕಾಗುತ್ತೆ. ಅದೇ ರೀತಿ ಸ್ಥಳೀಯ ಮಾರುತಗಳು ಅಂತ ಬಂದಾಗ ಇನ್ನು ಎಕ್ಸ್ಟ್ರಾ ಯಾವೆಲ್ಲ ಸ್ಥಳೀಯ ಮಾರುತಗಳನ್ನು ನೀವು ಓದ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಹಾಗಾದರೆ ಇದಕ್ಕೆ ಉತ್ತರ ನಿಮಗೆ ಗೊತ್ತಾಯಿತು. ಯಾವುದು ಬಿ ರಾಂಗ್ ಇದೆ. ಸೊ ಎ ಮಾತ್ರ ಸರಿಯಾಗಿರುತ್ತೆ. ಸೊ ಇದನ್ನು ನೀವು ಚೂಸ್ ಮಾಡ್ತಾ ಬರಬೇಕಾಗುತ್ತೆ. ಇದೊಂದು ಸ್ಥಳೀಯ ಮಾರುತಕ್ಕೆ ಉದಾಹರಣೆ ಆಗಿದೆ. ಬಟ್ ಇದು ಮಯನ್ಮಾರ್ ಅಲ್ಲ, ಕ್ಯಾಲಿಫೋರ್ನಿಯಾ ಅನ್ನೋದು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ನಮಗೆ ಲೂ ಚಂಡಮಾರುತ, ಸೊ ಲೂ ಸ್ಥಳೀಯ ಮಾರುತ ಅಂತ ಎಲ್ರಿಗೂ ಗೊತ್ತು. ಇದು ನಮಗೆ ಭಾರತ ಮತ್ತು ಪಾಕಿಸ್ತಾನದ ಸ್ಥಳೀಯ ಮಾರುತವಾಗಿರುತ್ತೆ, ನೆನಪಲ್ಲಿರ್ಬೇಕು. ಇದು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ಲಿವಿಚ್ ಅಂತ ಬರುತ್ತೆ, ತುಂಬ ಬಾರಿ ಪ್ರಶ್ನೆ ಆಗಿದೆ. ಲಿವಿಚ್ ಸ್ಥಳೀಯ ಮಾರುತ ಎಲ್ಲಿ ಕಂಡು ಬರ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಸ್ಪೇನ್ ದೇಶದ ಒಂದು ಸ್ಥಳೀಯ ಮಾರುತ ಆಗಿರುತ್ತೆ. ಇನ್ನು ತುಂಬ ಬಾರಿ ಎಕ್ಸಾಮಲ್ಲಿ ನಮಗೆ ರಿಪೀಟ್ ಆಗಿರುವಂತಹ ಸ್ಥಳೀಯ ಮಾರುತಗಳನ್ನು ಸಹ ನೋಡ್ತಾ ಬರಬೇಕಾಗುತ್ತೆ. ಅಲ್ಲಿ ನಮಗೆ ಮಿಸ್ಟ್ರೈಲ್, ಓಕೆ, PC ಎಕ್ಸಾಮ್, PSC ಎಕ್ಸಾಮ್ಗಳಲ್ಲಿ ತುಂಬ ಬಾರಿ ರಿಪೀಟ್ ಆಗಿದೆ. ಮಿಸ್ಟ್ರೈಲ್ ಅನ್ನೋದು ನಮಗೆ ಯಾವ ದೇಶದ್ದು ಅಂತ ನಿಮಗೆ ಪದೇ ಪದೇ ರಿಪೀಟ್ ಆಗಿದೆ. ಫ್ರಾನ್ಸ್ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಥಳೀಯ ಮಾರುತ ಆಗಿರುತ್ತೆ. ಇದೇ ರೀತಿ ತುಂಬ ಸ್ಥಳೀಯ ಮಾರುತಗಳಿದೆ. ಸೊ ನಾನು ನನ್ನ ಟೆಲಿಗ್ರಾಮ್ ಚಾನಲ್, ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ತಿಳಿಸಿದ್ದೀನಲ್ಲ, ಆ ಟೆಲಿಗ್ರಾಮ್ ಚಾನಲಲ್ಲಿ ಇವತ್ತಿನ ಕರೆಂಟ್ ಅಫೇರ್ಸಿಗೆ ತಕ್ಕಂತೆ ಯಾವೆಲ್ಲ ಸ್ಥಳೀಯ ಮಾರುತಗಳನ್ನು ನೀವು ಓದಬೇಕಂತ ಹೇಳ್ಬಿಟ್ಟು ಇಮೇಜಸ್ ಹಾಕ್ತೀನಿ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಅಷ್ಟೂ ಸಹ ಹೇಳ್ತಾ ಇದ್ದರೆ ನಿಮಗೂ ಸಹ ಟೈಮು ವ್ಯರ್ಥ ಆಗಬಾರ್ದು. ಓಕೆ, ಪ್ರತಿಯೊಂದು ನೀವು ಟೈಮ್ ಕೊಡ್ತಾ ಇದ್ದೀರಿ ಅನ್ನೋದಕ್ಕೆ ಯುಟಿಲೈಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸೊ ನಾನು ಹೇಗೆ ಹೇಳಿದ್ರು ನೀವು ಅದನ್ನು ಓದ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಈ ಒಂದು ಸ್ಥಳೀಯ ಮಾರುತಗಳಿಗೆ ಸಂಬಂಧಪಟ್ಟಂತೆ ನಾನು ಯಾವೆಲ್ಲ ಸ್ಥಳೀಯ ಮಾರುತಗಳನ್ನು ಓದಬೇಕಂತೇಳಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ಅಷ್ಟನ್ನು ಸಹ ನೀವು ನೋಟ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನಂತರ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಎರಡನೇ ಪ್ರಶ್ನೆ ಬಂದು ನಾವು ಇತ್ತೀಚೆಗೆ ಬ್ರಹ್ಮಪುತ್ರ ನದಿ ಸುದ್ದಿಯಲ್ಲಿದ್ದು ಅದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಪ್ರಶ್ನೆಯನ್ನು ನೀವು ಸಹ ಒಮ್ಮೆ ಓದ್ಕೋಬೇಕು ಮನಸ್ಸಲ್ಲಿ. ಓಕೆ, ಈ ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಂತೆ ಈ ಕೆಳಗೆ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವ್ದು ಸರಿಯಾಗಿದೆ ಅಂತ ಕೇಳಿದ್ದಾರೆ ನಿಮಗೆ. ಸೊ ತುಂಬ ಜನ ಅಭ್ಯರ್ಥಿಗಳು ಇಲ್ಲೂ ಸಹ ಕನ್ಫ್ಯೂಷನ್ ಆಗ್ತಿದ್ದಾರೆ. ತುಂಬ ಕೇರ್ಫುಲ್ಲಾಗಿ ಪ್ರಶ್ನೆಗಳನ್ನು ಗಮನಿಸಬೇಕು, ಯಾವ್ದು ಸರಿಯಾಗಿದೆ ಯಾವ್ದು ತಪ್ಪಾಗಿದೆ. ಕೆಲವೊಂದು ಸಲ ಎಕ್ಸಾಮಲ್ಲಿ ಈ 3 ಸ್ಟೇಟ್ಮೆಂಟ್ ಕೊಟ್ಟು ಅದ್ರ ಕೆಳಗೆ ಕೊಟ್ಟಿರ್ತಾರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ, ಅಲ್ಲ ಈ ಮೇಲಿನಲ್ಲಿ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅನ್ನೋದನ್ನ
ತುಂಬ ಕೇರ್ಫುಲ್ಲಾಗಿ ನೀವು ಯಾವುದೇ ಪ್ರಶ್ನೆ ಪತ್ರಿಕೆ ಓದಿ ಈ ರೀತಿ ಅದ್ರ ಮೇಲೆ ರೌಂಡ್ ಅಪ್ ಮಾಡ್ಕೋಬೇಕು. ಅವಾಗ ನಿಮಗೆ ಹೈಲೈಟಾಗಿ ಕಾಣುತ್ತೆ, ಸರಿಯಾಗಿದೆ ಕೇಳಿದೆಯಾ ಅಥವಾ ತಪ್ಪಾಗಿದೆ ಅಂತ ಕೇಳಿದ್ರೆ ಅನ್ನೋದು ಸಹ ನೀವು ಗುರುಸ್ಕೊಳ್ತಾ ಬೇಕಾಗುತ್ತೆ. ಇಂಥ ಸಿಲ್ಲಿ ಮಿಸ್ಟೇಕ್ಗಳು ತುಂಬ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಅದನ್ನು ನಿಮಗೆ ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ. ಸೊ ಅದೇ ರೀತಿ ನೀವು ಫಾಲೋ ಅಪ್ ಮಾಡಬೇಕು. ಓಕೆ, ಹಾಗಾದರೆ ಮೊದಲನೇ ಸ್ಟೇಟ್ಮೆಂಟ್ ಏನು? ಬ್ರಹ್ಮಪುತ್ರಿಗೆ ಫಸ್ಟು ನಮ್ಗೆ ಯಾಕೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಎಲ್ರಿಗೂ ಗೊತ್ತು, ಚೀನಾ ದೇಶವು ನಮಗೆ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ವಿಶ್ವದ ಅತಿ ದೊಡ್ಡ ಅಣೆಕಟ್ಟನ್ನು ನಿರ್ಮಿಸಲು ಸಿದ್ಧವಾಗಿದೆ ಅಂತ ಕೊಟ್ಟಿದ್ದಾರೆ. ಎರಡನೇದು, ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ ದೇಶದಲ್ಲಿ ಎರ್ಲ್ಯಾಂಗ್ ಜಾಂಗ್ಬೋ ಎಂದು ಕರೆಯಲಾಗುತ್ತಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಬ್ರಹ್ಮಪುತ್ರ ನದಿಯು ಚೀನಾ, ಭಾರತ, ಟಿಬೆಟ್ನಲ್ಲಿ ಮಾತ್ರ ಹರಿಯುತ್ತಂತ ಕೊಟ್ಟಿದ್ದಾರೆ. ನೋಡಿ, ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ತಗೊಳ್ಳಿ, ಏನಾದರೂ ಮಾತ್ರ ಅಂತ ಇತ್ತಂದರೆ ತುಂಬ ಸ್ಪೆಸಿಫಿಕ್ ಆಗಿ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕು, 50-50 ಚಾಯ್ಸ್ ಇಟ್ಕೋಬೇಕು ಆ ಆಪ್ಷನನ್ನು. ಓಕೆ, ಆಲ್ಮೋಸ್ಟ್ ಅದು ರಾಂಗ್ ಇರುತ್ತೆ, ಬಟ್ ತುಂಬ ಕೇರ್ಫುಲ್ಲಾಗಿ ಓದ್ಕೊಂಡು ರಾಂಗ್ ಇದೆಯೋ ಇಲ್ಲ ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ಈ ಬ್ರಹ್ಮಪುತ್ರ ನದಿ ಅಂತ ಬಂದಾಗ ನಮಗೆ ಮೊದಲನೇದಾಗಿ ಚೀನಾ ದೇಶ ಇದು ನಮಗೆ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಚೀನಾ ದೇಶ ಅತಿ ದೊಡ್ಡ ಅಣೆಕಟ್ಟನ್ನು ಬ್ರಹ್ಮಪುತ್ರ ನದಿಗೆ ಕಟ್ತೀವಿ ಅಂತ ಹೇಳ್ಬಿಟ್ಟು ಸಿದ್ಧವಾಗಿದೆ. ಸೊ ಸ್ಟೇಟ್ಮೆಂಟ್ ರೈಟ್ ಇದೆ. ಸೊ ಇನ್ನು ಬ್ರಹ್ಮಪುತ್ರ ನದಿ ನಮಗೆ ಎಲ್ಲಿ ಉಗಮವಾಗುತ್ತೆ? ಎಲ್ರಿಗೂ ಸಹ ಗೊತ್ತು, ಮಾನಸ ಸರೋವರ. ಎಲ್ಲಿದೆ ಮಾನಸ ಸರೋವರ? ಟಿಬೆಟ್ ದೇಶದಂಥ ಈ ಟಿಬೆಟ್ನಲ್ಲಿ ಮಾನಸ ಸರೋವರದಲ್ಲಿ ಈ ಒಂದು ಬ್ರಹ್ಮಪುತ್ರ ನದಿ ಉಗಮವಾಗುತ್ತೆ ಸ್ನೇಹಿತರೆ. ನಾವು ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಗೆ ಏನೆಂದು ಕರಿತೀವಿ ಅಂದರೆ ಎರ್ಲ್ಯಾಂಗ್ ಜಾಂಗ್ಬೋ ಅಂತ ಕರಿತಾ ಬರ್ತೀವಿ. ಸೊ ಇದನ್ನು ಸಹ ಸ್ಟೇಟ್ಮೆಂಟು ಸರಿ ಇದೆ. ನಂತರ ಬ್ರಹ್ಮಪುತ್ರ ನದಿಯು ಚೀನಾ, ಭಾರತ, ಟಿಬೆಟ್ನಲ್ಲಿ ಮಾತ್ರ ಹರಿಯುತ್ತಿದೆಯಾ? ಸೊ ರಾಂಗ್ ಇದೆ. ಓಕೆ, ಚೀನಾ ಇದೆ, ಭಾರತ ಇದೆ, ಟಿಬೆಟ್ನಲ್ಲಿದೆ. ನಂತರ ನಮಗೆ ಭಾರತದಲ್ಲಿ 2 ರಾಜ್ಯಗಳ ಮೂಲಕ ಹೋಗುತ್ತೆ. ಒಂದು ಅರುಣಾಚಲ ಪ್ರದೇಶ, ಇನ್ನೊಂದು ಅಸ್ಸಾಂ. ಓಕೆ, ತುಂಬಾ ಇಂಪಾರ್ಟೆಂಟ್, ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಮೂಲಕ. ಓಕೆ, ಅರುಣಾಚಲದ ಮೂಲಕ ಬಂದುಬಿಟ್ಟದು ನಮ್ಮ ಕೆಳಗಡೆ ಇಲ್ಲೆಲ್ಲ ಓದ್ತಾ ಇರ್ತಿರಲ್ಲ, ಇಲ್ಲಿ ಬಾಂಗ್ಲಾದೇಶಕ್ಕೆ ಅದು ಹೋಗುತ್ತೆ ಸ್ನೇಹಿತರೆ. ಬಾಂಗ್ಲಾದೇಶಕ್ಕೆ ಸಹ ಹರಿಯುತ್ತೆ ಯಾವುದು? ನಮ್ಮ ಬ್ರಹ್ಮಪುತ್ರ ನದಿ. ಸೊ ಹಾಗಾಗಿ ಇಲ್ಲಿ ಕೇವಲ 3 ಕೊಟ್ಟಿದ್ದಾರೆ, ಬಾಂಗ್ಲಾದೇಶಕ್ಕೂ ಹರಿಯುತ್ತದೆ ಅನ್ನೋದನ್ನ ನೀವು ನೆನಪಲ್ಲಿಟ್ಕೋಬೇಕು. ಬಾಂಗ್ಲಾದೇಶಕ್ಕೆ ಈ ಒಂದು ಬ್ರಹ್ಮಪುತ್ರ ನದಿ ಹರಿದು ಆ ಬಾಂಗ್ಲಾದೇಶದಲ್ಲಿ ಈ ಬ್ರಹ್ಮಪುತ್ರ ನದಿಯನ್ನು ಏನೆಂದು ಕರೀತಾರೆ ಅಂತ ನಿಮಗೆ ಪ್ರಶ್ನೆ PCPSCಯಲ್ಲಿ ತುಂಬ ಬಾರಿ ಕೇಳಿದ್ದಾನೆ. ಜಮುನಾ ಅಂತ ಕರೀತಾರೆ. ಓಕೆ, ಯಾವ ದೇಶದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಜಮುನಾ ಎಂದು ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾರೆ? ಬಾಂಗ್ಲಾದೇಶ. ಅಥವಾ ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಹೇಳ್ಬಿಟ್ಟು ಯಾವ ನದಿಗೆ ಕರೀತಾರೆ ಅಂತ ಪ್ರಶ್ನೆ ಕೇಳಿದರೆ ಅದನ್ನು ಸಹ ಬ್ರಹ್ಮಪುತ್ರ ಆಗಿರುತ್ತೆ. ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಈ ಬ್ರಹ್ಮಪುತ್ರ ನದಿಗಳು ಅಂತ ಬಂದಾಗ ಇದರಲ್ಲಿ 2 ಉಪನದಿಗಳು ಬರ್ತವೆ, ತುಂಬ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ಒಂದು ದಿಬಾಂಗ್. ಓಕೆ, ದಿಬಾಂಗ್ ಮತ್ತು ದಿಹಾಂಗ್. ಓಕೆ, ದಿಬಾಂಗ್ ಮತ್ತು ದಿಹಾಂಗ್ ಇವು ಬ್ರಹ್ಮಪುತ್ರದ 2 ಉಪನದಿಗಳಾಗಿರ್ತವೆ. ಎಕ್ಸಾಮಲ್ಲಿ ಪದೇ ಪದೇ ರಿಪೀಟ್ ಆಗಿದೆ, ನೆನಪಲ್ಲಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಬ್ರಹ್ಮಪುತ್ರ ನದಿಗಳು ಅಂತ ಬಂದಾಗ ಎಲ್ಲ ನದಿಗಳು ಉಗಮ ಸ್ಥಾನವನ್ನು ನೋಡ್ಕೋಬೇಕು. ಯಾವ ನದಿ ಹೋಗಿ ಯಾವ ಒಂದು ಸಮುದ್ರವನ್ನು ಸೇರುತ್ತೆ, ಅರಬ್ಬಿ ಸಮುದ್ರವನ್ನು ಸೇರುತ್ತಾ ಅಥವಾ ಬಂಗಾಳ ಕೊಲ್ಲಿಯನ್ನು ಸೇರುತ್ತಾ ಅನ್ನೋದನ್ನ ನೀವು ನೆನಪಿಟ್ಕೋಬೇಕು. ಬಾಂಗ್ಲಾದೇಶ ಇಲ್ಲಿರೋದ್ರಿಂದ ನಮಗೆ ಬ್ರಹ್ಮಪುತ್ರ ನದಿ ಒಂದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅನ್ನೋದನ್ನ ಈಸಿಯಾಗಿ ನೆನಪಿಟ್ಕೋಬೇಕು. ನೋಡಿ, ಬ್ರಹ್ಮಪುತ್ರ ಬಂಗಾಳ ಕೊಲ್ಲಿ ಅಂತ ಈಸಿ BB ಅಂತ ನೆನಪಿಟ್ಕೊಂಡ್ರೆ ಬಂಗಾಳ ಕೊಲ್ಲಿಗೆ ಹೋಗಿ ಅದು ಸೇರುತ್ತೆ ಅನ್ನೋದನ್ನ ನೆನಪಲ್ಲಿ ಇರಬೇಕು ಸ್ನೇಹಿತರು. ಓಕೆ, ಇಷ್ಟು ಸಹ ಅಂಶಗಳನ್ನು ನೀವು ತಿಳ್ಕೊಂಡಿದ್ದೆ ಆದಲ್ಲಿ ಇದರಲ್ಲಿ ಸರಿ ಉತ್ತರ ಯಾವುದು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ರಾಂಗ್ ಸ್ಟೇಟ್ಮೆಂಟ್ 3 ಇಸ್ ರಾಂಗ್ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ 1 ಮತ್ತು 2 ಸರಿ ಉತ್ತರ ಆಗಿರ್ತದೆ ಸ್ನೇಹಿತರೆ. ಓಕೆ, ಈ ರೀತಿ ನಿಮಗೆ ಸಬ್ಜೆಕ್ಟ್ ಪ್ಲಸ್ ಕರೆಂಟ್ ಅಫೇರ್ಸನ್ನು ಲಿಂಕ್ ಮಾಡ್ತಾ ಬರ್ತಾರೆ. ಓಕೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ ಬ್ರಹ್ಮಪುತ್ರದಲ್ಲಿ ಬೇರೆ 2 ರೀತಿ ಪ್ರಶ್ನೆ ಕೇಳೋದಾದರೆ ಇದು ಯಾವ ಒಂದು ಆಕಾರದಲ್ಲಿ ತಿರುವನ್ನು ಪಡೆಯುತ್ತೆ ಅಂದರೆ, ಯಾಕಂದರೆ ಇದು ಬ್ರಹ್ಮಪುತ್ರನ ಹೇಳಿದೆ ನಿಮಗೆ ಹಿಮಾಲಯದಲ್ಲಿ ಏನು ಮಾನಸ ಸರೋವರ ಅಂತ ಬರುತ್ತಲ್ಲ ಅಂತ ಹಿಮಾಲಯ ಶ್ರೇಣಿಗಳಲ್ಲಿ ಇದು ಉಗಮಗೊಳ್ಳುತ್ತೆ. ಅದು ಯಾವ ಒಂದು ಶೇಪ್ ಮುಖಾಂತರ ತಿರುವು ಪಡೆದುಕೊಳ್ಳುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಓಕೆ, ಯು ಶೇಪ್ ಮುಖಾಂತರ ಅದು ತಿರುವನ್ನು ಪಡೆದುಕೊಳ್ಳುತ್ತದೆ. ಇದನ್ನು ಸ್ವಲ್ಪ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ನಂತರ ನಮಗೆ ಬ್ರಹ್ಮಪುತ್ರ ನದಿ ಅಂತ ಬಂದಾಗ ನಮಗೆ ಇದೊಂದು ಟಿಬೆಟ್ನ ಅತಿ ಉದ್ದವಾದ ನದಿ ಅಂತಲೂ ಸಹ ಕರಿತೀವಿ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ನಂತರ 3ನೇ ಪ್ರಶ್ನೆ ಬಂದು ನಾವು ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ, ಎಲ್ರಿಗೂ ಸಹ ಗೊತ್ತು ಯಾರಿದ್ದಾರೆ ಅಮೆರಿಕದ ಅಧ್ಯಕ್ಷರಂತ, ಸೊ ಅದನ್ನ ಹೇಳೋದಕ್ಕೆ ಹೋಗಲ್ಲ. ಓಕೆ, ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರು ಪನಾಮ ಕಾಲುವೆಯನ್ನು ಕುರಿತು ಒಂದು ಸ್ಟೇಟ್ಮೆಂಟನ್ನು ನೀಡಿದ್ರು. ಅಂದರೆ ಅದನ್ನು ನಾವು ನಿಯಂತ್ರಣದಲ್ಲಿ ತೆಗೆದುಕೊಳ್ತೇವೆ ಅಂತ ಹೇಳ್ಬಿಟ್ಟು ಒಂದು ವಾದ ವಿವಾದಗಳ ಚರ್ಚೆಗಳು ಸಹ ನಡೀತಾ ಇದೆ ಸ್ನೇಹಿತರೆ. ಸೊ ಇದು ಸುದ್ದಿಯಲ್ಲಿದೆ. ಯಾವ ಸುದ್ದಿಯಲ್ಲಿರೋದು? ಇಲ್ಲಿ ಸುದ್ದಿಯಲ್ಲಿರೋದು ಪನಾಮ ಕಾಲುವೆ ಆಗಿರುತ್ತೆ. ಸೊ ನೋಡಿ, ಇದು ಕರೆಂಟ್ ಅಫೇರ್ಸೂ ಆಗುತ್ತೆ, ಪ್ಲಸ್ ನಮಗೆ ಸಬ್ಜೆಕ್ಟಿಗೆ ಜಿಯೋಗ್ರಫಿ ಸಬ್ಜೆಕ್ಟಿಗೆ ತಕ್ಕಂತೆ ಪ್ರಶ್ನೆಯೂ ಸಹ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಪನಾಮ ಕಾಲುವೆ ಈ ಕೆಳಗಿನ ಯಾವ 2 ಸಮುದ್ರಗಳನ್ನು ಜೋಡಿಸುತ್ತದೆ ಅಥವಾ ಕಾಲುವೆಗಳನ್ನು ಜೋಡಿಸುತ್ತದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ನಮಗೆ ಕಾಲುವೆಗಳು ಅಂತ ಬಂದಾಗ ಪ್ರತಿ ಬಾರಿ ಎಕ್ಸಾಮ್ಗಳಲ್ಲಿ 3 ಕಾಲುವೆಗಳ ಮೇಲೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಒಂದು ಸುಯೇಜ್ ಕಾಲುವೆ ಅಂತ ಆಗಿರ್ಬೋದು, ನಂತರ ಪನಾಮ ಕಾಲುವೆ ಅಂತ ಆಗಿರ್ಬೋದು, ನಂತರ ನಮಗೆ
ಕಿಲ್ ಕಾಲುವೆ ಅನ್ನೋದು ಆಗಿರ್ಬೋದು, ಎಲ್ಲನೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ ಸ್ನೇಹಿತರೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ವಾಯ್ಸಲ್ಲಿ ನಿಮಗೆ ಪ್ರತಿಯೊಂದು ಹೇಳಿರ್ತೀನಿ, ಪ್ಲಸ್ ನಿಮಗೆ ಒಂದು ಟೆಲಿಗ್ರಾಮ್ ಚಾನಲ್ಲಿ PDF ಸಹ ಹಾಕ್ತೀನಿ. ನೋಡ್ಕೊಳ್ತಾ ನಿಮ್ಗೆ ಯಾವ ರೀತಿ ಪ್ರಶ್ನೆ ಆಗುತ್ತೆ ಅಂತ ತಿಳ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಸಬ್ಜೆಕ್ಟನ್ನು ನೋಟ್ಸ್ ಮಾಡ್ಕೊಳ್ತಾ ಹೋಗ್ತಾ ಬರ್ಬೋದು. ನಂತರ ನಮಗೆ ಈ ಸೂಯೇಜ್ ಕಾಲುವೆ ಅಂತ ಬಂದಾಗ ನಮಗೆ 2 ಸಮುದ್ರಗಳನ್ನು ಸಂಪರ್ಕಿಸುತ್ತದೆ. ಅಲ್ಲಿ ನೀವು ಜಸ್ಟ್ ಟ್ರಿಕ್ಕಿಯಾಗಿ ಮೇಕೆ ಅಂತ ನೆನ್ಪಿಟ್ಕೊಂಡಿರ್ಬೇಕು. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಅಂತ ಈಸಿಯಾಗಿ ನೆನ್ಪುಳಿಯುತ್ತೆ. ಮತ್ತು ಅದು ನಮಗೆ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಇದೆ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಇರುವ ಒಂದು ಕಾಲುವೆ ಯಾವುದು ಅಂತ ಕೇಳಿದರೆ ಅದು ಸೂಯೇಜ್ ಕಾಲುವೆ ಆಗಿರುತ್ತೆ, ನೆನಪಲ್ಲಿಟ್ಕೋಬೇಕು. ಅದೇ ರೀತಿ ನಮಗೆ ಕೀಲ್ ಕಾಲುವೆ ಅಂತ ಬರುತ್ತೆ. ಸೊ ಇದು ನೀವು ಬಾಹುಬಲಿ ಎಲ್ಲ ನೋಡಿರ್ತೀರ, ಬಾಹು ಅಂತ ನೆನ್ಪಿಟ್ಕೊಳ್ಳಿ. ಬಾಹು ಅಂತ ನೆನ್ಪಿಟ್ಕೊಂಡ್ರೆ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ ಅಂತ ಈಸಿಯಾಗಿ ನೆನಪುಬರುತ್ತೆ. ಯಾವುದು ಬಾಲ್ಟಿಕ್ ಮತ್ತು ಉತ್ತರ ಸಮುದ್ರವನ್ನು ಇದು ನಮಗೆ ಸಂಪರ್ಕ ಕಲ್ಪಿಸಿಕೊಡುತ್ತೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ನಮಗೆ ನೆಕ್ಸ್ಟ್ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾನೆ, ಇಲ್ಲಿ ನಮಗೆ ಒಂದು ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಸುದ್ದಿಯಲ್ಲಿ ಯಾವುದಿದೆ, 3ನೇದು ಪನಾಮ ಇದೆ. ಸೊ ಹಾಗಾಗಿ ಪನಾಮ ಅಂತ ಬಂದಾಗ ನಮಗೆ ಈಸಿಯಾಗಿ ನೆನ್ಪಿಡ್ಬೇಕಂದ್ರೆ ನೀವು ಅಪೆ ಅಂತ ನೆನ್ಪಿಟ್ಕೊಂಡಿರಬೇಕು. ಈ ಅಪೆ ಅಂತ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನಪು ಬರುತ್ತೆ ನಿಮಗೆ. ಒಂದು ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರದ ನಡುವೆ ಇರುವಂತಹ ಒಂದು ಸಂಪರ್ಕಕ್ಕೆ ಪನಾಮ ಕಾಲುವೆ ಅಂತ ಕರಿತೀವಿ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಪ್ರಶ್ನೆ ಪದೇ ಕೇಳ್ತಾ ಇರ್ತೇನೆ. ಸೊ ಹಾಗಾಗಿ ಇಲ್ಲಿ ಸರಿ ಉತ್ತರ ಯಾವುದು, ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ ಆಗಿರುತ್ತೆ. ಸರಿ ಉತ್ತರ ಬಂದು ನಮಗೆ 2ನೇ ಉತ್ತರ ಆಗಿರುತ್ತೆ. ಮೊದಲನೇದಾಗಿ ನಮಗೆ ಈ ಸೂಯೇಜ್ ಕಾಲುವೆ ಇದೆಯಲ್ಲ, ಇದು ಮೊದಲು ನಿರ್ಮಾಣ ಆಗಿದ್ದು 1869ರಲ್ಲಿ, ಇದು 1914ರಲ್ಲಿ ನಿರ್ಮಾಣ ಆಗಿರುತ್ತೆ. ನಂತರ ಇದು ನಿರ್ಮಾಣ ಆಗುತ್ತೆ. ಸೊ ನಮಗೆ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಕಾಲಾನುಕ್ರಮವಾಗಿ ಬರೀರಿ ಅಂತಲೂ ಸಹ ಕೇಳ್ಬೋದು. ಯಾವ್ಯಾವ ಕಾಲುವೆ ಯಾವಾಗ ನಿರ್ಮಾಣ ಆಯಿತು ಅಂತ ವರ್ಷಗಳನ್ನು ಕೇಳೋದಿಲ್ಲ, ಕಾಲಾನುಕ್ರಮವಾಗಿ ಕೇಳ್ತಾ ಬರ್ಬೋದು. ಸೊ 1, 2, 3 ಅಂತ ನೀವು ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ಹಾಗಾದರೆ ಸರಿ ಉತ್ತರ ಯಾವುದು, ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರ ಆಗಿರುತ್ತೆ, ನೆನಪಲ್ಲಿರಬೇಕು. ಪ್ರಮುಖ ಕಾಲುವೆಗಳ PDF ಅನ್ನು ಸಹ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. 4ನೇ ಪ್ರಶ್ನೆ ಬಂದು ನಾವು ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೆರ್ಚ್ ಜಲಸಂಧಿ, ಕೆರ್ಚ್ ಸ್ಟ್ರೈಟ್ ಅಂತ ಏನು ಕರಿತೀವಿ, ಈ ಕೆರ್ಚ್ ಜಲಸಂಧಿಯ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ 2 ಹೇಳಿಕೆಗಳು ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ನಿಮಗೆ ನೀಡಲಾಗಿದೆ ಸ್ನೇಹಿತರೆ. ಇದು ಕೆರ್ಚ್ ಜಲಸಂಧಿ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂತ ನೋಡ್ತಾ ಬರೋಣ. ರಷ್ಯಾದಲ್ಲಿ ತೈಲ ಸೋರಿಕೆ ಆಗಿರೋದರಿಂದ ಈ ಜಲಸಂಧಿ ಸುದ್ದಿಯಲ್ಲಿದೆ. ಸೊ ನೋಡೋಣ. ಈ ಜಲಸಂಧಿಯು ಕೆಂಪು ಸಮುದ್ರ ಮತ್ತು ಕಪ್ಪು ಸಮುದ್ರವನ್ನು ಸಂಪರ್ಕಿಸುತ್ತದೆ. ನೋಡಿ, ನಮಗೆ ಕೆರ್ಚ್ ಜಲಸಂಧಿ ಅಂತ ಬಂದಾಗ, ಜಲಸಂಧಿ ಅಂತ ಬಂದಾಗ ನೀವು ಮಾಹಿತಿನ ತಿಳ್ಕೊಂಡಿರಲೇಬೇಕು. ಏನು ಜಲಸಂಧಿ ಅಂದರೆ ಇವೆರಡು ವಿಸ್ತಾರವಾದಂತಹ ಒಂದು ಜಲರಾಶಿಗಳನ್ನು ಕೂಡಿಸುವಂತಹ ಸ್ಥಳಕ್ಕೆ ನಾವು ಜಲಸಂಧಿಗಳು ಅಂತ ಕರಿತೀವಿ. ಇದನ್ನು ಸಹ PCPSCಯಲ್ಲಿ ಡೆಫಿನೇಷನು ಸಹ ಪ್ರಶ್ನೆ ಆಗಿದೆ, ನೆನಪಲ್ಲಿಟ್ಕೋಬೇಕು. ಸ್ಟ್ರೈಟ್ಸ್ ಅಂತ ನಾವೇನು ಕರಿತೀವಿ ಜಲಸಂಧಿಗಳು ಅಂತ, ಅದನ್ನು ಸಹ ಎಕ್ಸಾಮಲ್ಲಿ ಪದೇ ರಿಪೀಟ್ ಆಗ್ತಾ ಬರುತ್ತೆ ಸ್ನೇಹಿತರೆ. ಈ ಜಲಸಂಧಿಗಳು ಅಂತ ಬಂದಾಗ ನಮಗೆ ಕೇಳ್ತಾನೆ, ಪ್ರಪಂಚದಲ್ಲಿ ಅತಿ ಉದ್ದವಾಗಿರುವಂತಹ ಜಲಸಂಧಿ ಯಾವುದು, ಅತಿ ಚಿಕ್ಕದಾಗಿರುವಂತಹ ಜಲಸಂಧಿಗಳು ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಪ್ರಪಂಚದ ಅತಿ ದೊಡ್ಡ ಜಲಸಂಧಿ ಅಂತ ಬಂದಾಗ ನಮಗೆ ಮಲಕ್ಕಾ ಜಲಸಂಧಿ ಆಗಿರುತ್ತೆ. ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ, ನೆನಪಲ್ಲಿರಬೇಕು. PC ಎಕ್ಸಾಮ್ಗಳಲ್ಲಿ ಇಂಥ ಪ್ರಶ್ನೆಗಳು ಜಾಸ್ತಿ ಕೇಳಲಾಗ್ತದೆ. ಬಟ್ ಇತ್ತೀಚಿನ PSI ಎಕ್ಸಾಮ್ಗಳಲ್ಲಿ KA ಡಿಪಾರ್ಟ್ಮೆಂಟ್, KSP ಡಿಪಾರ್ಟ್ಮೆಂಟ್ ಯಾರೇ ನಡೆಸಲಿ, ಆ ಒಂದು ಪ್ರಶ್ನೆಗಳು ನಾನೇನಿಗೆ ಕೇಳ್ತಾ ಇದ್ದೀನಿ ಇದೇ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತಾ ಬರ್ತದೆ ಸ್ನೇಹಿತರೆ. ಹಾಗಾದರೆ ಕೆರ್ಚ್ ಜಲಸಂಧಿ ಅಂತ ಬಂದ ಜಲಸಂಧಿ ಡೆಫಿನೇಷನನ್ನು ತಿಳ್ಕೊಂಡ್ರಿ. ಸೊ ನಮಗೆ ಈ ಒಂದು ಹಲವಾರು ಜಲಸಂಧಿಗಳು ಬರ್ತವೆ, ಅವುಗಳು ಸಹ ಉದಾಹರಣೆ ನಾನು ನಿಮಗೆ PDF ಮುಖಾಂತರ ಟೆಲಿಗ್ರಾಮಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇತ್ತೀಚೆಗೆ ಕೆರ್ಚ್ ಜಲಸಂಧಿ ಸುದ್ದಿಯಲ್ಲಿದೆ. ರಷ್ಯಾ ದೇಶದಲ್ಲಿ ಒಂದು ತೈಲ ಸೋರಿಕೆ ಆಗಿರೋದ್ರಿಂದ ಈ ಒಂದು ಕೆರ್ಚ್ ಜಲಸಂಧಿ ರಷ್ಯಾದಲ್ಲಿ ಸುದ್ದಿಯಲ್ಲಿದೆ ಸ್ನೇಹಿತರೆ. ಹೌದು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಅನಿಲ ಸೋರಿಕೆ ಆಗಿರುತ್ತೆ ಅಥವಾ ತೈಲ ಸೋರಿಕೆ ಆಗಿರುತ್ತೆ, ಹಾಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಜಲಸಂಧಿ ನಮಗೆ ಕೆರ್ಚ್ ಅಂತ ಇದೆಯಲ್ಲ, ಈ ಕೆರ್ಚ್ ಜಲಸಂಧಿ ಬಂದು ನಮಗೆ ರಷ್ಯಾ ದೇಶದಲ್ಲಿರೋದ್ರಿಂದ ಇಲ್ಲಿ ಇವ್ರು ನಮಗೆ ಆಪ್ಷನ್ ನೋಡ್ತಾ ಬರಬೇಕು. ಫಸ್ಟ್ ಆಪ್ಷನ್ನ ಎಲಿಮಿನೇಟ್ ಮಾಡಬೇಕು. ಈ ಥರ ಆಪ್ಷನ್ಗಳು ಸಹ ಆಲ್ಮೋಸ್ಟ್ ರಾಂಗ್ ಇರುತ್ತೆ, ನೆನಪಲ್ಲಿ ಇಟ್ಕೋಬೇಕು. ಕೆಂಪು ಸಮುದ್ರ ಮತ್ತು ಕಪ್ಪು ಸಮುದ್ರ ಅಂತ ಕೊಟ್ಟಿದ್ದಾನೆ. ಯೂಶಲಿ ಗೊತ್ತು, ಕೆಂಪು ಸಮುದ್ರ ಅಂತ ಬಂದಾಗ ನಮಗೆ ಯಾವ ಒಂದು ದೇಶಗಳ ನಡುವೆ ಅದು ಇರುತ್ತೆ ಅನ್ನೋದು ಸರೌಂಡಿಂಗ್ ಕಂಟ್ರೀಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ನಮಗೆ ಈಜಿಪ್ಟ್ ಆಗಿರ್ಬೋದು, ಎರಿಟ್ರಿಯಾ ಆಗಿರ್ಬೋದು, ಮತ್ತು ಇಸ್ರೇಲ್ ಆಗಿರ್ಬೋದು, ನಂತರ ಸೌದಿ ಅರೇಬಿಯಾ ಆಗಿರ್ಬೋದು, ಯೆಮೆನ್ ಆಗಿರ್ಬೋದು, ಈ ಒಂದು ದೇಶಗಳ ನಡುವೆ ಕಂಡುಬರುವಂಥದ್ದು ಒಂದು ಕೆಂಪು ಸಮುದ್ರ, ರೆಡ್ ಸಿ ಆಗಿರುತ್ತೆ. ಬಟ್ ಕಪ್ಪು ಸಮುದ್ರ ನಮಗೆ ರಷ್ಯಾದಲ್ಲಿದೆ ಸ್ನೇಹಿತರೆ. ಹಾಗಾಗಿ ಈ ಆಪ್ಷನನ್ನು ಎಲಿಮಿನೇಟ್ ಮಾಡ್ತಾ ಬರಬೇಕಾಗುತ್ತೆ. ಸೊ ನಮಗೆ ಈ ಒಂದು ತೈಲ ಸೋರಿಕೆ ಅಂತ ಬಂದಾಗ ರಷ್ಯಾದಲ್ಲೇ ಆಗಿದೆ, ನಿಜ ಹೌದು. ಬಟ್ ಅದು ಕೆಂಪು ಸಮುದ್ರ ಕಪ್ಪು ಸಮುದ್ರವನ್ನು ಸಂಪರ್ಕಿಸೋದಿಲ್ಲ ಕೆರ್ಚ್ ಜಲಸಂಧಿ. ಇದು ಸಂಪರ್ಕಿಸೋದು ನಮಗೆ ಒಂದು ಕಪ್ಪು ಸಮುದ್ರ. ಕಪ್ಪು ಸಮುದ್ರ ಮತ್ತು ಇನ್ನೊಂದು ಬರುತ್ತೆ ನಮಗೆ ರಷ್ಯಾದಲ್ಲಿ ಕಂಡುಬರುವಂತಹ ಒಂದು ಸಮುದ್ರ, ಅಜಾವ್ ಸಮುದ್ರ. ಅಜಾವ್
ಇದು ನೆನಪಲ್ಲಿರಬೇಕು. ಅಜಾವ್ ಸಮುದ್ರ ಮತ್ತು ಕಪ್ಪು ಸಮುದ್ರವನ್ನು ಸಂಪರ್ಕಿಸೋದು ಜಲಸಂಧಿ ಕೆರ್ಚ್ ಜಲಸಂಧಿ ಆಗಿರುತ್ತೆ. ಸೊ ಇಲ್ಲಿ ಕೇವಲ ಎ ಮಾತ್ರ ಉತ್ತರ ಸರಿಯಾಗಿರುತ್ತೆ. ಓಕೆ, ನೋಡಿ ಈ ಥರ ಪ್ರಶ್ನೆಗಳು ಎವರ್ಗ್ರೀನ್ ಪ್ರಶ್ನೆಗಳು ನೀವು ನೆನಪಲ್ಲಿಟ್ಕೋಬೇಕು. ಒಂದು 4-5 ಅಂಶಗಳನ್ನು ನಾನು ಕೆಲವೊಂದು ಜಿ ಕೆ ಪಾಯಿಂಟು ಸಹ ನಿಮಗೆ ಇಲ್ಲಿ ಮಾರ್ಗದರ್ಶನ ನೀಡ್ತಾ ಬರ್ತೀನಿ. ಅವನ್ನು ಕಂಪಲ್ಸರಿ ನೀವು ಓದ್ಕೊಂಡಿರಬೇಕಾಗುತ್ತೆ. ಯಾಕಂದರೆ ನಮಗೆ ಈ ಕಪ್ಪು ಸಮುದ್ರ ಅಂತ ಬರ್ಕೊಳ್ಳಿ, ಮತ್ತು ನಿಮಗೆ ಕೆಂಪು ಸಮುದ್ರ ಆಗಿರ್ಬೋದು, ನಂತರ ಹಳದಿ ಸಮುದ್ರ ಆಗಿರ್ಬೋದು, ನಂತರ ಉತ್ತರ ಸಮುದ್ರ ಆಗಿರ್ಬೋದು, ನಂತರ ಮೆಡಿಟೇರಿಯನ್ ಸಮುದ್ರ ಆಗಿರ್ಬೋದು, ಮತ್ತು ಕ್ಯಾಸ್ಪಿಯನ್ ಸಮುದ್ರ ಆಗಿರ್ಬೋದು. ಓಕೆ, ಇವೆಲ್ಲ ಸಮುದ್ರಗಳ ಸರೌಂಡಿಂಗ್ ಕಂಟ್ರೀಸ್ ತುಂಬಾ ಇಂಪಾರ್ಟೆಂಟು. ಈ ಎಕ್ಸಾಂಪಲ್ ಕೇಳ್ತಾನೆ, ಕಪ್ಪು ಸಮುದ್ರವು ಈ ಕೆಳಗಿನ ಯಾವ ದೇಶಗಳನ್ನು ಸುತ್ತುವರೆದಿದೆ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿ ಕೆಂಪು ಸಮುದ್ರ, ಹಳದಿ ಸಮುದ್ರ ಮತ್ತು ಇತರ ಯಾವೆಲ್ಲ ಸಮುದ್ರಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಎಲ್ಲ ಸಮುದ್ರಗಳ ಸರೌಂಡಿಂಗ್ ಕಂಟ್ರೀಸು ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಟ್ರಿಕ್ಕಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಈ ರೀತಿಯೂ ಸಹ ನೀವು ಓದ್ಕೊಂಡಿರಬೇಕಾಗುತ್ತೆ. ಜಿಯೋಗ್ರಫಿ ಓದಬೇಕಾದ್ರೆ ಕಪ್ಪು ಸಮುದ್ರ ಅಂತ ಬಂದ ಜಸ್ಟ್ ಅದು ಎಲ್ಲಿದೆ ಅಂತ ತಿಳ್ಕೊಳೋದಲ್ಲ. ಓಕೆ, ಪ್ರತಿಯೊಂದೂ ಸರೌಂಡಿಂಗ್ ಕಂಟ್ರೀಸ್ನ ತಿಳ್ಕೊಬೇಕು, ಮ್ಯಾಪ್ ವರ್ಕ್ ಮಾಡಬೇಕು, ಅಟ್ಲಾಸ್ ಇಟ್ಕೋಬೇಕು. ಅಟ್ಲಾಸ್ ಇಟ್ಕೊಂಡು ಮ್ಯಾಪ್ ವರ್ಕ್ ಮಾಡಿದಲ್ಲಿ ಮಾತ್ರ ಪ್ರತಿ ಪ್ರಶ್ನೆಗಳಿಗೂ ಉತ್ತರ ನಿಮಗೆ ಸಿಗ್ತಾ ಬರ್ತದೆ ಸ್ನೇಹಿತರೆ. ಎಕ್ಸಾಮ್ ಪ್ಯಾಟ್ರನ್ ಚೇಂಜ್ ಆಗಿದೆ, ದಯವಿಟ್ಟು ಗಮನದಲ್ಲಿರಲಿ. ನಾನು ಹೇಳೋ ಅಂಶಗಳನ್ನು ಎಲ್ಲನೂ ಸಹ ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ. ಸೊ ಫಾಲೋ ಮಾಡುವುದು ನಿಮ್ಮ ಕರ್ತವ್ಯ. ಓಕೆ, ಹೇಳೋದಂತೂ ನನ್ನ ಕರ್ತವ್ಯ ಆಗಿರುತ್ತೆ, ಅದನ್ನು ಫಾಲೋ ಮಾಡೋದು ಬಿಡೋದು ನಿಮಗಾಗಿರುತ್ತೆ. ಬಟ್ ನಾನಂತೂ 100% ಎಕ್ಸಾಮ್ಗೆ ಏನು ಬರುತ್ತೋ ಅದನ್ನೇ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಜಲಸಂಧಿಗಳು ಅಂತ ಬಂದಾಗ ತುಂಬ ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾನೆ, ಪಾಕ್ ಜಲಸಂಧಿ ಯಾವ 2 ದೇಶಗಳ ನಡುವೆ ಇದೆ, ಭಾರತ ಮತ್ತು ಶ್ರೀಲಂಕಾ ಆಗಿರುತ್ತೆ. ನಂತರ ನಮಗೆ ಸುಂಡಾ ಜಲಸಂಧಿ ಆಗಿರ್ಬೋದು, ನಂತರ ನಮಗೆ ಬೇರಿಂಗ್ ಜಲಸಂಧಿ ತುಂಬ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ, ಬೇರಿಂಗ್ ಜಲಸಂಧಿ ಆಗಿರ್ಬೋದು. ನಂತರ ನಮಗೆ ಈ ಒಂದು ಅಕ್ಷಾಂಶ ರೇಖಾಂಶಗಳು ಅಂತ ಬಂದಾಗ ಬೇರಿಂಗ್ ಜಲಸಂಧಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಇಷ್ಟೊತ್ತಿಗೆ ಆ ಪಾಯಿಂಟು ನಾನು ಬಂದುಬಿಡಬೇಕು. ಓಕೆ, ಜಿಯೋಗ್ರಫಿ ಯಾರೆಲ್ಲ ಓದಿದ್ದೀರ ಅವರಿಗೆಲ್ಲ. ನಂತರ ಕುಕ್ ಜಲಸಂಧಿ ತುಂಬ ಬಾರಿ ರಿಪೀಟ್ ಆಗಿದೆ. ನಂತರ ನಮಗೆ ಡೆವಿಸ್ ಜಲಸಂಧಿ ತುಂಬ ಬಾರಿ ರಿಪೀಟ್ ಆಗಿದೆ ಎಕ್ಸಾಮಲ್ಲಿ. ನಂತರ ಬಾಸ್ ಜಲಸಂಧಿ, ಇಷ್ಟೂ ಜಲಸಂಧಿಗಳು ಎಕ್ಸಾಮಲ್ಲಿ ಪದೇ ಪದೇ ರಿಪೀಟ್ ಆಗಿರುತ್ತೆ ಸ್ನೇಹಿತರೆ. ನಂತರ ನಮಗೆ ಭಾರತದಲ್ಲಿ ಒಂದು 10 ಡಿಗ್ರಿ ಚಾನಲ್ ಆಗಿರ್ಬೋದು, 9 ಡಿಗ್ರಿ ಅಥವಾ 8 ಡಿಗ್ರಿ ಚಾನಲ್ಗಳು ಪದೇ ಪದೇ ರಿಪೀಟ್ ಆಗಿದೆ, ಅವನು ಸಹ ಓದ್ಕೋಬೇಕು. ನಂತರ ಮೆಗಲಾನ್ ಜಲಸಂಧಿ ಯಾವ ಒಂದು 2 ಓಷನ್ಗಳನ್ನು ಸಂಪರ್ಕ ಮಾಡುತ್ತೆ ಅನ್ನೋದು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಓಕೆ, ಇಷ್ಟು ಜಲಸಂಧಿಗಳ ಮೇಲೆ ನಮಗೆ IAS ಇಂದ ಹಿಡಿದು PC ವರೆಗೂ ಎಲ್ಲ ಪ್ರಶ್ನೆಗಳು ಆಗಿದೆ, ಹಾಗಾಗಿ ನೆನಪಲ್ಲಿ ಇಟ್ಕೊಂಡಿರಬೇಕು. ಓಕೆ, ನಿಮಗೆ ಮ್ಯಾಪ್ ವರ್ಕ್ ಮಾಡಬೇಕು. ಯಾಕಂದರೆ ಯಾವುದೂ ಇತ್ತೀಚಿನ ದಿನಗಳಲ್ಲಿ ಸ್ಪೂನ್ ಫೀಡಿಂಗ್ ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಯಾರೇ ಏನೇ ಹೇಳಲಿ, ಅದಕ್ಕೆ ನಾವು ಆರ್ಡಿನರಿಯಾಗಿ ಹೇಳಿರ್ತೀವಿ. ಆ ಕಂಟೆಂಟನ್ನು ನೀವು ಎಕ್ಸ್ಟ್ರಾಡಿನರಿಯಾಗಿ ಮಾಡಿದಲ್ಲಿ ಮಾತ್ರ ಬೇಗನೆ ಸಕ್ಸಸ್ ಸಿಗುತ್ತೆ. ಎಲ್ರಿಗೂ ಸಕ್ಸಸ್ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ಬಟ್ ಅತಿ ಬೇಗವಾಗಿ ಸ್ಮಾರ್ಟ್ ವರ್ಕ್ ಮತ್ತು ಎಲ್ಲನೂ ಸಹ ಹಾರ್ಡ್ ವರ್ಕ್ ಇದ್ದರೆ ಮಾತ್ರ ಸಕ್ಸಸ್ ಆಗುತ್ತೆ. ಕೇವಲ ಹಾರ್ಡ್ ವರ್ಕ್ ಮಾಡಿದರೆ ಆಗಲ್ಲ. ಸೊ ನಾನು ಪ್ರತಿ ಸಲನೂ ಹೇಳ್ತೀನಿ, ನಾನು ಹೇಳೋದೇ ಆರ್ಡಿನರಿ ಆಗಿರುತ್ತೆ. ಅದಕ್ಕೆ ನಿಮ್ಮ ಸ್ವಲ್ಪ ಒಂದು 10 to 20% ಎಕ್ಸ್ಟ್ರಾ ಎಫರ್ಟ್ ಆಗಿರೋ ಅದು ಎಕ್ಸ್ಟ್ರಾಡಿನರಿ ಆಗಿ ನಿಮಗೆ ರಿಸಲ್ಟು ಬೇಗ ಸಿಗ್ತಾ ಬರುತ್ತೆ. ನಂತರ ನಮಗೆ 5ನೇ ಪ್ರಶ್ನೆ ನೋಡ್ತಾ ಬರೋಣ ಸ್ನೇಹಿತರೆ. ನೋಡಿ, ನಾನು ಎಲ್ಲ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿದ್ದೀನಿ. ಸೊ ಯಾರೂ ಭಯ ಪಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಎಕ್ಸಾಮ್ ದೃಷ್ಟಿಯಿಂದ ಈ ಥರ ಪ್ರಶ್ನೆಗಳನ್ನು ನೀವು ಬಿಡಿಸಿದ್ದಲ್ಲಿ ಮಾತ್ರ ನಿಮಗೆ ಬೇಗನೆ ಸಕ್ಸಸ್ ಸಿಗುತ್ತೆ. ಸೊ ಯಾರೂ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಜಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನು ನೋಟ್ಸ್ ಮಾಡ್ಕೊಳ್ತಾ ಹೋದರೆ ಸಾಕು. ಯಾಕಂದರೆ ನಿಮಗೆ ಒನ್ಲೈನರು ಸಹ ನಾನು ಟೆಲಿಗ್ರಾಮಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪ್ರತಿದಿನ 5 ಇಂಪಾರ್ಟೆಂಟ್ ಇರುವಂತಹ MCQಸನ್ನು ಕರೆಂಟ್ ಅಫೇರ್ಸ್ ಕೊಡ್ತಾ ಇದ್ದೀನಿ. ಇನ್ನು ಇತರೆ ಟೆಲಿಗ್ರಾಮ್ ಚಾನಲಲ್ಲೂ ಸಹ ನಿಮಗೆ ಒನ್ಲೈನರ್ ಕರೆಂಟ್ ಅಫೇರ್ಸ್ ಸಿಕ್ಕೇ ಸಿಗುತ್ತೆ. ಸೊ ಅದ್ರ ಬೇಸಲ್ಲಿ ನಾನು ಒನ್ಲೈನರ್ ಕರೆಂಟ್ ಅಫೇರ್ಸ್ ನಿಮ್ಗೆ ಹೇಳಲ್ಲ. ಎಕ್ಸಾಮ್ ದೃಷ್ಟಿಯಿಂದ ಯಾವ ರೀತಿ ಸ್ಟೇಟ್ಮೆಂಟ್ ವೈಸ್ ನಿಮಗೆ ಕೇಳ್ತಾರೆ. ಯಾಕಂದರೆ ಮ್ಯಾಗ್ಝಿನ್ ಓದ್ತೀರಾ, ಮತ್ತು ಇತರೆ ಟೆಲಿಗ್ರಾಮ್ ಚಾನಲಲ್ಲಿ ಇರ್ತೀರಾ, ಮತ್ತು ಇತರೆ ಯೂಟ್ಯೂಬ್ಗಳನ್ನು ಸಹ ನೋಡ್ತಿರ್ತೀರ. ಎಲ್ಲರೂ ಸಹ ಒನ್ಲೈನರ್ ನಿಮಗೆ ಕಲ್ಪಿಸಿ ಕೊಟ್ಟಿರ್ತಾರೆ. ಸೊ ಅಲ್ಲೂ ಸಹ ನೀವು ಯೂಸ್ ಮಾಡ್ಕೊಳ್ತಾ ಇರ್ತೀರಾ. ಪ್ಲಸ್ ನನ್ನ ಟೆಲಿಗ್ರಾಮ್ ಚಾನಲ್ಲೂ ಸಹ ನಾನು ತಿಳಿಸ್ಕೊಡ್ತೀನಿ, ಅಲ್ಲೂ ಸಹ ಯೂಸ್ ಮಾಡ್ಕೊಳ್ಳಿ. ಪ್ಲಸ್ ಅದ್ರ ಜೊತೆಗೆ ಸ್ಟೇಟ್ಮೆಂಟ್ ವೈಸ್ ಬೇಸ್ಡ್ ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ನೀವು ತಯಾರಿ ಇರಬೇಕು. ಯಾಕಂದರೆ ನಾನು ನಿಮಗೆ ಕರೆಂಟ್ ಅಫೇರ್ಸ್ ಯಾವ ರೀತಿ ಕೇಳ್ತಾರೆ ಅನ್ನೋದಕ್ಕಿಂತ ಯಾವ ರೀತಿ ಕೇಳ್ತಾರೆ, ಮತ್ತು ಯಾವ ರೀತಿ ನಿಮಗೆ ಎಕ್ಸಾಮಲ್ಲಿ ಅದನ್ನು ಟ್ರಿಕ್ಕಿಯಾಗಿ ಸಾಲ್ವ್ ಮಾಡಬೇಕಾಗುತ್ತೆ, ಸಬ್ಜೆಕ್ಟ್ ಯಾವ ರೀತಿ ಪರ್ಫೆಕ್ಟ್ ಆಗಿರಬೇಕು, ಪ್ರತಿಯೊಂದೂ ಮಾರ್ಗದರ್ಶನ ನೀಡ್ತಾ ಬರ್ತೀನಿ. ಅದೇ ಥರ ನಿಮಗೆ ಟೀಚ್ ಮಾಡೋದಿಲ್ಲ, ಇಲ್ಲಿ ನಾನು ಕಂಪ್ಲೀಟ್ ಮಾರ್ಗದರ್ಶನ ಗೈಡ್ಲೈನ್ಸನ್ನು ನೀಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ನಂತರ 5ನೇ ಪ್ರಶ್ನೆ ನೋಡ್ತಾ ಬರೋಣ. ಇತ್ತೀಚೆಗೆ ಐರ್ಲ್ಯಾಂಡ್ ಸರ್ಕಾರದಿಂದ ನಮ್ಮ ದೇಶ ದ್ವೀಪಗಳು ಎಂಬ ಅಭಿಯಾನ ಪ್ರಾರಂಭವಾಯಿತು ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆ. ನಂತರ ಐರ್ಲ್ಯಾಂಡ್ ದೇಶವು ಅಟ್ಲಾಂಟಿಕ್ ಸಾಗರದಲ್ಲಿದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಮನಿಸಬೇಕು ನಾವು, ಇತ್ತೀಚೆಗೆ ಏನಾದರೂ ಐರ್ಲ್ಯಾಂಡ್ ದೇಶ, ನಮ್ಮ ದೇಶ ದ್ವೀಪಗಳು, ಈ ಥರ ಸ್ಟೇಟ್ಮೆಂಟ್ ಆಲ್ಮೋಸ್ಟ್ ಡಿಫ್ರೆಂಟ್ ಆಗಿದೆ ಅಂದರೆ ಆ ಉತ್ತರ ಸರಿಯಾಗಿರ್ತದೆ ಸ್ನೇಹಿತರೆ. ಬಟ್ ಇಲ್ಲಿ ಸ್ವಲ್ಪ ಗಮನಿಸಬೇಕು, ಐರ್ಲ್ಯಾಂಡ್ ದೇಶದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ರೆ ಮಾತ್ರ ಈ ಥರ ಆಪ್ಷನ್ಗಳನ್ನು ನೀವು ಚೂಸ್ ಮಾಡ್ತಾ ಬರ್ತೀರಾ. ಓಕೆ, ಐರ್ಲ್ಯಾಂಡ್ ದೇಶ ಅಟ್ಲಾಂಟಿಕ್ ಸಾಗರದಲ್ಲಿ ಇದೆಯೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಿದೆಯಾ? ಓಕೆ, ಐರ್ಲ್ಯಾಂಡ್ ದೇಶವು ಅಟ್ಲಾಂಟಿಕ್ ಸಾಗರದಲ್ಲಿ ಇದೆ ಸ್ನೇಹಿತರೆ. ಸೊ ಇಲ್ಲಿ ನಮಗೆ ಆಪ್ಷನ್ A ಮತ್ತು B ಎರಡೂ ಸಹ ಸರಿಯಾಗಿರುತ್ತೆ. ಇತ್ತೀಚೆಗೆ ದ್ವೀಪಗಳ ಒಂದು ಸಮೂಹಕ್ಕೆ ಏನಾದರೂ ಒಂದು ಮಾಡಬೇಕಂತ ಹೇಳ್ಬಿಟ್ಟು ಅವರು ನಮ್ಮ ದೇಶ ದ್ವೀಪಗಳು ಎಂಬ ಅಭಿಯಾನವನ್ನು ಸಹ ಅವರು ಪ್ರಾರಂಭ ಮಾಡಿರ್ತಾರೆ. ಹಾಗಾಗಿ
ಐರ್ಲೆಂಡ್ ದೇಶ ಸುದ್ದಿಯಲ್ಲಿದೆ. ಇವೆಲ್ಲ ನೋಡಿ ಇತ್ತೀಚೆಗೆ ಇವತ್ತು ಹೇಳಿದ್ದು ನಾನು ಕಂಪ್ಲೀಟ್ ನಿಮಗೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಿದ್ದೀನಿ. ಓಕೆ, ಇದೇ ರೀತಿ ಎಲ್ಲ ಸಬ್ಜೆಕ್ಟು ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಮತ್ತು ಸೈನ್ಸ್ ಆಗಿರ್ಬೋದು, ಓಕೆ, ಎನ್ವೈರ್ನಮೆಂಟ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ ಆಗಿರ್ಬೋದು, ಎಲ್ಲನೂ ಸಹ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಬರ್ತೀನಿ. ಯಾಕಂದರೆ ಇತ್ತೀಚಿನ ಎಕ್ಸಾಮ್ ಗಮನಿಸ್ಬೇಕು ನೀವು, ಎಲ್ಲ ಎಕ್ಸಾಮ್ಗಳಲ್ಲೂ ನಮಗೆ ಸಬ್ಜೆಕ್ಟ್ ಓರಿಯೆಂಟೆಡೇ ಕರೆಂಟ್ ಅಫೇರ್ಸ್ ಕೊಡ್ತಾ ಬಿಡ್ತಿರೋದು, ಮತ್ತು ಸಬ್ಜೆಕ್ಟ್ ಒಂದು ಪಾಯಿಂಟ್ ಇರುತ್ತೆ, ಕರೆಂಟ್ ಅಫೇರ್ಸ್ ಒಂದು ಪಾಯಿಂಟ್ ಇರುತ್ತೆ. ಹಾಗಾಗಿ ನಾನು ಆ ಬೇಸ್ಡ್ ಮೇಲೆ ನಿಮಗೆ ಯಾವುದೇ ಥರ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಕರೆಂಟ್ ಅಫೇರ್ಸನ್ನು ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ನಂತರ ನಮಗೆ ಐರ್ಲೆಂಡ್ ದೇಶ ಅಂತ ಬಂದಾಗ ಐರ್ಲೆಂಡ್ ದೇಶದ ಒಂದು ರಾಜಧಾನಿಗಳ ಬಗ್ಗೆ PCPSCಯಲ್ಲಿ ಪ್ರಶ್ನೆಗಳು ಕೇಳಲಾಗ್ತದೆ. ಸೊ ಮುಂಚೆ ಟ್ರೆಂಡಲ್ಲಿ ಕೇಳ್ತಾ ಇದ್ರು PCಯಲ್ಲಿ ಯಾವಾಗಲೂ ಯಾವುದೇ ಒಂದು ಸುದ್ದಿಯಲ್ಲಿರುವಂತಹ ದೇಶಗಳ ಬಗ್ಗೆ ಕ್ಯಾಪಿಟಲ್ ಸಿಟಿ ಅಥವಾ ರಾಜಧಾನಿ ಯಾವುದು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಿರೋ. ಓಕೆ, ಐರ್ಲೆಂಡ್ ದೇಶದ ರಾಜಧಾನಿ ಎಲ್ರಿಗೂ ಗೊತ್ತು, ಡಬ್ಲಿನ್ ಅಂತ. ಸೊ ಅದು ಪದೇ ಪದೇ ಸುದ್ದಿಯಲ್ಲಿರುತ್ತದೆ, ನೆನಪಲ್ಲಿರಬೇಕು ಸ್ನೇಹಿತರೆ, ಅದನ್ನು ಸಹ ಪ್ರಶ್ನೆಯನ್ನು ಕೇಳಲಾಗ್ತದೆ. ಮತ್ತು ಇತ್ತೀಚೆಗೆ ನಮಗೆ ಜೈಶಂಕರ್, ಓಕೆ, ಜೈಶಂಕರ್ ಯಾರು ಅಂತ ಗೊತ್ತು ನಿಮಗೆ, ಎಕ್ಸ್ಟರ್ನಲ್ ಮಿನಿಸ್ಟರ್, ಭಾರತದ ಎಕ್ಸ್ಟರ್ನಲ್ ಮಿನಿಸ್ಟರ್ ಯಾರು ಅಂತ ಕೇಳಿದರೆ ಅವರು ಜೈಶಂಕರ್ ಆಗಿರ್ತಾರೆ. ಇವರು ಪದೇ ಪದೇ ಎಲ್ಲ ದೇಶಕ್ಕೂ ವಿಸಿಟ್ ಕೊಡ್ತಾ ಇರ್ತಾರೆ, ಆ ವಿಸಿಟು ಸಹ ಅವ್ರು ಮಾಡಿರ್ತಾರೆ ಸ್ನೇಹಿತರೆ. ಎಕ್ಸ್ಟರ್ನಲ್ ಒಂದು ಏನು ಮಿನಿಸ್ಟರ್ ಅಂತ ಇರ್ತಾರೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತ, ಅವರು ಜೈಶಂಕರ್ ಅವರಾಗಿರ್ತಾರೆ. ಅವರು ಎಲ್ಲ ಒಂದು ಕಡೆನೂ ಒಂದು ವಿಸಿಟನ್ನು ಮಾಡ್ತಾ ಇರ್ತಾರೆ. ಸೊ ಇತ್ತೀಚೆಗೆ ಅವರು ಯು ಕೆ ಮತ್ತು ಐರ್ಲ್ಯಾಂಡ್ ದೇಶಕ್ಕೆ ಭೇಟಿಯನ್ನು ಸಹ ನೀಡಿದರು. ಹಾಗಾಗಿ ಇದು ಸುದ್ದಿಯಲ್ಲಿದೆ, ನೆನಪಿರಬೇಕು. ಓಕೆ, ಬ್ರಿಟನ್ ದೇಶ ಮತ್ತು ಐರ್ಲ್ಯಾಂಡ್ ದೇಶಕ್ಕೆ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರು ಭೇಟಿಯನ್ನು ಮಾಡಿರ್ತಾರೆ ಸ್ನೇಹಿತರೆ. ಹಾಗಾಗಿ ಸುದ್ದಿಯಲ್ಲಿದ್ದಾಗ ಕೆಲವೊಂದು ಸಲ ಎಕ್ಸಾಮ್ಗಳು ನಡಿಬೇಕಾದ್ರೆ ಅವತ್ತಿನ ದಿನ ಕರೆಂಟ್ ಅಫೇರ್ಸ್ ಅವ್ರು ನೋಡಿದಾಗ ಈ ಒಂದು ಕರೆಂಟ್ ಅಫೇರ್ಸ್ ಸಿಕ್ಕಿದರೆ ಖಂಡಿತ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ತಾರೆ. ಹಾಗಾಗಿ ನಂತರ ನಮಗೆ ಐರ್ಲ್ಯಾಂಡ್ ಅಂತ ಬಂದಾಗ ಬಂತು ನಿಮಗೆ ಅಟ್ಲಾಂಟಿಕ್ ಸಾಗರದಲ್ಲಿದೆ ಅಂತ ಬಂತು. ಅಟ್ಲಾಂಟಿಕ್ ಸಾಗರದ ಮೇಲೆ ಯಾವಾಗಲೂ ಎರಡು ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಅಟ್ಲಾಂಟಿಕ್ ಸಾಗರ ಯಾವ ರೀತಿಯ ಸಾಗರ ಅಂತ ಕೇಳ್ತಾನೆ, ಯಾವ ಒಂದು ಶೇಪಲ್ಲಿದೆ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಇದು ನಮಗೆ ಪ್ರಪಂಚದ ಎರಡನೇ ಅತಿ ದೊಡ್ಡ ಸಾಗರ ಆಗಿರುತ್ತೆ. ಹಾಗಾದರೆ ಮೊದಲನೇ ಅತಿ ದೊಡ್ಡ ಸಾಗರ ಯಾವುದು? ಪೆಸಿಫಿಕ್. ಓಕೆ, ಪೆಸಿಫಿಕ್ ಸಾಗರ ಪ್ರಪಂಚದ ಮೊದಲನೇ ಅತಿ ದೊಡ್ಡ, ಬಿಗ್ ಮತ್ತು ಡೀಪ್. ಓಕೆ, ಅತಿ ದೊಡ್ಡ ಮತ್ತು ಅತಿ ಆಳವಾದ ಸಾಗರ ಯಾವುದು ಅಂತ ಕೇಳಿದರೆ ಪೆಸಿಫಿಕ್ ಸಾಗರ ಆಗಿರುತ್ತೆ. ಎರಡನೇ ಅತಿ ದೊಡ್ಡ ಸಾಗರ ಯಾವುದು ಅಥವಾ ಮಹಾಸಾಗರ ಯಾವುದು ಅಂತ ಕೇಳಿದರೆ ಅದು ಅಟ್ಲಾಂಟಿಕ್ ಸಾಗರ ಆಗಿರುತ್ತೆ. ಬಟ್ ಯಾವುದು ಅತಿ ಹೆಚ್ಚು ಲವಣಾಂಶ, ಇಲ್ಲಿ ಗಮನಿಸಬೇಕು, ಅತಿ ಹೆಚ್ಚು ಲವಣಾಂಶ, ಸಾಲಿನಿಟಿ ಅಂತ ಏನು ಕರಿತೀವಲ್ಲ, ಅತಿ ಹೆಚ್ಚು ಲವಣಾಂಶವನ್ನು ಹೊಂದಿರುವಂತಹ ಅತಿ ದೊಡ್ಡ ಸಾಗರ ಯಾವುದು ಅಂತ ಕೇಳಿದರೆ ಅದು ಅಟ್ಲಾಂಟಿಕ್ ಸಾಗರ ಆಗಿರುತ್ತೆ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಬಿಗ್ಗೆಸ್ಟು ಮತ್ತು ಡೀಪೆಸ್ಟ್ ಯಾವುದು ಅಂತ ಕೇಳಿದರೆ ಪೆಸಿಫಿಕ್ ಸಾಗರ ಆಗಿರುತ್ತೆ. ಅತಿ ಹೆಚ್ಚು ಲವಣಾಂಶವನ್ನು ಹೊಂದಿರುವ ಸಾಗರ ಕೇಳಿದರೆ ಅಟ್ಲಾಂಟಿಕ್ ಸಾಗರ ಆಗಿರುತ್ತೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇನ್ನು ಪೆಸಿಫಿಕ್ ಸಾಗರ ಅಂತ ಬಂದಾಗ ಇದು ತ್ರಿಕೋನ ಆಕಾರದಲ್ಲಿರುವಂತಹ ಸಾಗರ ಆಗಿರುತ್ತೆ. ಅಟ್ಲಾಂಟಿಕ್ ಸಾಗರ ಅಂತ ಬಂದಾಗ ಇದು ಯು ಶೇಪಲ್ಲಿರುವಂತಹ ಒಂದು ಎಸ್ ಶೇಪಲ್ಲಿರುವಂತಹ ಒಂದು ಸಾಗರ ಆಗಿರುತ್ತೆ. ಅಟ್ಲಾಂಟಿಕ್ ಸಾಗರ ಎಸ್ ಶೇಪ್ನಲ್ಲಿದೆ. ಇದನ್ನು ಸಹ PCPSCಯಲ್ಲಿ ಕೇಳ್ತಾ ಬಂದಿದ್ದಾರೆ ಸ್ನೇಹಿತರೆ. ಇನ್ನು ಎಂ ಆಕಾರದಲ್ಲಿರುವಂತಹ ಸಾಗರ ನಮ್ಮ ಹಿಂದೂ ಮಹಾಸಾಗರ ಆಗಿರುತ್ತೆ. ಇದನ್ನು ಸಹ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಇನ್ನು ಅತ್ಯಂತ ಚಿಕ್ಕ ಮತ್ತು ಕಡಿಮೆ ಆಳವನ್ನು ಹೊಂದಿರುವಂಥ ಸಾಗರ ಕೇಳಿದರೆ ಅದು ಆರ್ಕಟಿಕ್ ಸಾಗರ ಆಗಿರುತ್ತೆ. ಇವೆಲ್ಲ ಪ್ರಶ್ನೆಗಳು ಸಹ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾರೆ, ನೆನಪಲ್ಲಿಟ್ಕೋಬೇಕು. ಇನ್ನು ದ್ವೀಪಗಳು ಅಂತ ಬಂದಿದೆ ಈ ಟಾಪಿಕ್ಕು. ದ್ವೀಪಗಳು ಅಂತ ಬಂದಾಗ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ನಿಮಗೆ ದ್ವೀಪಗಳ ಮೇಲೆ? ಓಕೆ, ದ್ವೀಪ ಅಂತ ಬಂದಾಗ ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಎಲ್ಲರೂ ಸಹ ಓದಿರ್ತೀರ, ಗ್ರೀನ್ ಲ್ಯಾಂಡ್ ಆಗಿರುತ್ತೆ. ಓಕೆ, ಗ್ರೀನ್ ಲ್ಯಾಂಡ್ ಇದು ಪ್ರಪಂಚದ ಅತಿ ದೊಡ್ಡ ದ್ವೀಪ ಅಂತ ಎಲ್ರಿಗೂ ಸಹ ಗೊತ್ತು. ಪ್ರಪಂಚದ ಎರಡನೇ ಅತಿ ದೊಡ್ಡ ದ್ವೀಪ ಯಾವುದು? ನ್ಯೂಗ್ಯಾನಿಯಾ. ಓಕೆ, ನ್ಯೂಗ್ಯಾನಿಯಾ ದ್ವೀಪ ಆಗಿರುತ್ತೆ. ಇದನ್ನು ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನಂತರ ನಮಗೆ ಪ್ರಪಂಚದ ಮೂರನೇ ಅತಿ ದೊಡ್ಡ ದ್ವೀಪ ಯಾವುದು? ನಿಮಗೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಆರ್ಡರ್ ವೈಸ್ ಕೇಳ್ತಾನೆ, ಸೊ ನೆನಪಲ್ಲಿರಬೇಕು. ಪ್ರಪಂಚದ ಮೂರನೇ ಅತಿ ದೊಡ್ಡ ದ್ವೀಪ ಬೋರ್ನಿಯಾ ಆಗಿರುತ್ತೆ. ಇನ್ನು ಪ್ರಪಂಚದ ಒಂದು ನಾಲ್ಕನೇ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದರೆ ಅದು ಮಡಗಾಸ್ಕರ್. ಓಕೆ, ಮಡಗಾಸ್ಕರ್ ದ್ವೀಪ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ದ್ವೀಪಗಳನ್ನು ಸಹ ನೀವು ನೆನಪಲ್ಲಿಟ್ಕೋಬೇಕು. ಈ ದ್ವೀಪಗಳ ಮೇಲೆ ಇಷ್ಟಕ್ಕೆ ಬಿಡೋದಿಲ್ಲ, ಅವರು ಡಿಫ್ರೆಂಟ್ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಈ ದ್ವೀಪಗಳಿಗೆ ಸಂಬಂಧಪಟ್ಟಂತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಗ್ರೀನ್ಲ್ಯಾಂಡ್ ಅಂತ ಬಂದು, ಈ ಗ್ರೀನ್ಲ್ಯಾಂಡು ಪ್ರಪಂಚದ ಅತಿ ದೊಡ್ಡ ದ್ವೀಪ ಅಂತ ಗೊತ್ತಾಯ್ತು. ಇದು ಯಾವ ಸಾಗರದಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಈ ಗ್ರೀನ್ಲ್ಯಾಂಡ್ ಬಂದು ಅಟ್ಲಾಂಟಿಕ್ ಸಾಗರದ ಅತಿ ದೊಡ್ಡ ದ್ವೀಪ ಆಗಿರುತ್ತೆ, ಅಥವಾ ಪ್ರಪಂಚದ ಅತಿ ದೊಡ್ಡ ದ್ವೀಪನೂ ಇದೇ ಆಗಿರುತ್ತೆ. ಎರಡು ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ನಂತರ ನ್ಯೂಗ್ಯಾನಿ ಅನ್ನೋದು ಪ್ರಪಂಚದ ಎರಡನೇ ಅತಿ ದೊಡ್ಡ ಅಂತ ಗೊತ್ತಾಯ್ತು. ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ? ಇದು ನಮಗೆ ನ್ಯೂಗ್ಯಾನಿ ಅನ್ನೋದು ಯಾವ ಸಾಗರದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇದು ಪೆಸಿಫಿಕ್. ಓಕೆ, ಪೆಸಿಫಿಕ್ ಸಾಗರದಲ್ಲಿರುವ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದರೆ ನೀವು ನ್ಯೂಗ್ಯಾನಿಯಾವನ್ನು ಚೂಸ್ ಮಾಡ್ತಾ ಬರಬೇಕು. ಈ ರೀತಿ ಪ್ರಶ್ನೆಯನ್ನು ಕೇಳ್ತಾ ನೋಡಿ. ಪ್ರಪಂಚದ ಅಂತ ಕೇಳಿದರೆ ಗ್ರೀನ್ಲ್ಯಾಂಡು,
ಕೆಲವೊಂದು ಸಾಗರಗಳನ್ನು ಮೆನ್ಷನ್ ಮಾಡಿ ಕೇಳಿದಾಗ ನ್ಯೂಗ್ಯಾನಿಯಾ ಆಗಿರುತ್ತೆ. ಪೆಸಿಫಿಕ್ ಸಾಗರದ ಅತಿ ದೊಡ್ಡ ದ್ವೀಪ ನ್ಯೂಗ್ಯಾನಿಯಾ ಆಗಿರುತ್ತೆ. ಇನ್ನು ಬೋರ್ನಿಯಾ ಅಂತ ಹೇಳಿದ್ವಿ. ಈ ಬೋರ್ನಿಯಾ ಅನ್ನೋದು ಮೂರನೇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಬೋರ್ನಿಯಾ ಅನ್ನೋದು ಇದು ಸಹ ಅಷ್ಟೇ ಪೆಸಿಫಿಕ್ ಸಾಗರದ ಒಂದು ದೊಡ್ಡ ದ್ವೀಪ, ಅಂದರೆ ಎರಡನೇದು ದೊಡ್ಡ ದ್ವೀಪ ಆಗಿರುತ್ತೆ ಮತ್ತು ಪ್ರಪಂಚದ ಮೂರನೇ ದೊಡ್ಡ ದ್ವೀಪ ಆಗಿರುತ್ತೆ. ಇಲ್ಲೂ ಸಹ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ನಂತರ ಹಿಂದೂ ಮಹಾಸಾಗರ. ಓಕೆ, ಹಿಂದೂ ಮಹಾಸಾಗರದ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದರೆ ಅದು ಮಡಗಾಸ್ಕರ್ ದ್ವೀಪ ಆಗಿರುತ್ತೆ. ಅಥವಾ ಪ್ರಪಂಚದ 4ನೇ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದರೆ ಅದು ಸಹ ಮಡಗಾಸ್ಕರ್ ದ್ವೀಪ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಾನೆ. ಯಾಕೆ ಮುಂಚೆ ಹೋಯ್ತು ಕಾಲ, ಅತಿ ದೊಡ್ಡ ಒಂದು ಸಾಗರ ಯಾವುದು, ಅತಿ ಚಿಕ್ಕ ಸಾಗರ ಯಾವುದು, ಅತಿ ದೊಡ್ಡ ದ್ವೀಪ ಯಾವುದು, ಇವೆಲ್ಲ ಹೋಯ್ತು ಕಾಲ. ಸೊ ನಿಮಗೆ ಡೆಪ್ತಾಗಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ದ್ವೀಪಗಳಂತ ಬಂದಾಗ ನೆಕ್ಸ್ಟು ಅವಳ ದ್ವೀಪಗಳಂತ ಟಾಪಿಕ್ ಬರುತ್ತೆ. ಅವಳ ದ್ವೀಪಗಳ ಟಾಪಿಕಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾನೆ, ಯಾವ ಅವಳ ದ್ವೀಪಗಳು ಯಾವ ಒಂದು ಸಾಗರಗಳಲ್ಲಿ ಕಂಡು ಬರ್ತವೆ ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಈ ರೀತಿ ಅಂತ ಬಂದಾಗ ಜಲಗೋಳ ಅಂತ ಬಂದಾಗ ನೀವು ಅಟ್ಲಾಂಟಿಕ್ ಸಾಗರ ಏನೆಲ್ಲ ಸಾಗರಗಳಿದೆ ಎಲ್ಲನೂ ಸಹ ಓದ್ಕೊಂಡಿರಬೇಕಾಗುತ್ತೆ. ಕೊಲ್ಲಿಗಳು ಓದ್ಕೊಂಡಿರಬೇಕಾಗುತ್ತೆ, ಭೂಸಂಧಿಗಳು, ಜಲಸಂಧಿಗಳು, ಸಾಗರ ಪ್ರವಾಹಗಳು, ಕಾರಿಗಳು, ಓಕೆ, ಕೊಲ್ಲಿಗಳು, ಇವೆಲ್ಲದ್ರ ಮೇಲೂ ಪ್ರಶ್ನೆಗಳನ್ನು ನಿಮಗೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಜಾಸ್ತಿ ಇಲ್ಲೇ ಫೋಕಸ್ ಮಾಡ್ತಾ ಇದ್ದಾರೆ. ಜಲಗೋಳ, ಓಕೆ, ಜಿಯೋಗ್ರಫಿ ಅಂತ ಬಂದಾಗ ಜಲಗೋಳ ಅಂತ ಬಂದಾಗ ನೆನಪಲ್ಲಿ ಇಟ್ಕೊಂಡಿರಬೇಕು. ಮುಂಚೆ ಎಲ್ಲ ಬರೀ ಸೌರವ್ಯೂಹದ ಬಗ್ಗೆ ಕೇಳ್ತೀರ, ಅತಿ ದೊಡ್ಡ ಗ್ರಹ ಯಾವುದು, ಅತಿ ಚಿಕ್ಕ ಗ್ರಹ ಯಾವುದು ಅಂತ. ಬಟ್ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಶಿಲೆಗಳು, ಜ್ವಾಲಾಮುಖಿಗಳು, ಸಾಗರಗಳು, ಜ್ವಾಲಾಗೋಳಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಅತಿ ಹೆಚ್ಚಾಗಿ ಜಿಯೋಗ್ರಫಿಲಿ ಫೋಕಸ್ ಮಾಡ್ತಿದ್ದಾರೆ. ನಂತರ ಕೋಫ್ಯಾನ್ಸ್, ಓಕೆ, ಕೋಫ್ಯಾನ್ಸ್ ಅವರ ವಾಯುಗುಣದ ಬಗ್ಗೆ ಮತ್ತು ತಾರಂತ ವೈಟ್ ಅವರ ವಾಯುಗುಣದ ಬಗ್ಗೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತಿದೆ. ಸೊ ಎಲ್ಲನೂ ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಾಮ್ ಇನ್ನೇ ನೋಟಿಫಿಕೇಶನ್ ಆಗೋಷ್ಟೊತ್ತಿಗೆ ಇಷ್ಟು ಅಂಶಗಳನ್ನು ಸಹ ನೀವು ಪರ್ಫೆಕ್ಟ್ ಆಗಿರಬೇಕು. ನೋಟಿಫಿಕೇಶನ್ ಆದ ತಕ್ಷಣ ರಿವಿಷನ್ ಮಾಡ್ಕೊಳ್ತಾ ಎಕ್ಸಾಮನ್ನು ಎದುರಿಸೋಕ್ಕೆ ನಾವು ಸಿದ್ಧರಾಗಿರಬೇಕು. ಓಕೆ, ಇಷ್ಟು ಸಹ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಚಲಿತ ಘಟನೆಗಳಾಗಿರ್ತವೆ ಸ್ನೇಹಿತರೆ. ಸೊ ಯಾರಾದರೂ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗ್ತಾ ಬರಬೇಕು. ಓಕೆ, ಏನೇ ಡೌಟ್ಸ್ ಇದ್ದರೂ ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ ನಂಬರ್ ಇರುತ್ತೆ. ಆ ನಂಬರನ್ನು ತೊಗೊಂಡು ನೀವು ನಮಗೆ ಟೆಕ್ಸ್ಟ್ ಮಾಡ್ತಾ ತಿಳಿಸ್ಬೋದು ಸ್ನೇಹಿತರೆ. ಏನಾದರೂ ಮಿಸ್ಟೇಕ್ಸ್ ಏನಾದರೂ ಬೈ ಮಿಸ್ಸಾಗಿ ಫ್ಲೋ ಅಲ್ಲಿ ನಾನು ಇಂಟರ್ ಕನೆಕ್ಟ್ ಕೊಡಬೇಕಾದ್ರೆ ಮಿಸ್ಸಾಗಿ ಏನಾದರೂ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದನ್ನು ನೆಕ್ಸ್ಟ್ ವೀಡಿಯೋ ಮುಖಾಂತರ ನಾನು ನಿಮಗೆ ಅಪ್ಡೇಟ್ ಮಾಡ್ಕೊಳ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.